ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ. ಈಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಇವತ್ತು ಮೋದಿ ಮೇನಿಯಾ, ಹಳದಿ ಮೆಟ್ರೋಗೆ ನಮೋ ಚಾಲನೆ, ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ. ಸಿಲಿಕಾನ್ ಸಿಟಿಯಲ್ಲಿ ಮೋದಿ ಹವಾ, ಇಡೀ ಬೆಂಗಳೂರು ಕೇಸರಿಮಯ, ಎಲ್ಲೆಲ್ಲೂ ಫ್ಲೆಕ್ಸ್ ಬ್ಯಾನರ್ಗಳ ಅಬ್ಬರ. ನಮೋ ಸಾಗುವ ರಸ್ತೆಗಳಲ್ಲಿ ಕಟ್ಟೆಚ್ಚರ, ಹೆಜ್ಜೆ ಹೆಜ್ಜೆಗೂ ಖಾಕಿ ಸರ್ಪಗಾವಲು, 10,000 ಪೊಲೀಸರ ಹದ್ದಿನ ಕಣ್ಣು. ಧರ್ಮಸ್ಥಳದಲ್ಲಿ ಇವತ್ತು ನಡೆಯಲ್ಲ ಶೋಧ ಕಾರ್ಯ, ಭಾನುವಾರ ರಜೆ ಹಿನ್ನೆಲೆ ಇರಲ್ಲ ಉತ್ಖನನ, ನಾಳೆ GPR ಯಂತ್ರದ ಮೂಲಕ ಶೋಧ. ಕರುನಾಡಲ್ಲಿ ಮಳೆ ಅವಾಂತರ, ಕಲಬುರಗಿಯಲ್ಲಿ ಸೇತುವೆಗಳು ಜಲಾವೃತ, ವಿಜಯಪುರದಲ್ಲಿ ಗ್ರಾಮಗಳಿಗೆ ಸಂಪರ್ಕ ಕಡಿತ. ನಮಸ್ಕಾರ, ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರ್ತಾರೆ. ಕಾರಣ ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜಧಾನಿ ಬೆಂಗಳೂರಿಗೆ ಪ್ರಧಾನಿ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಸೊ ಪ್ರಧಾನಿ ಮೋದಿಯವರ ಬರುವಿಕೆಗೆ ಇಡೀ ಬೆಂಗಳೂರಿಗರು ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಿದ್ದಾರೆ. ಧ್ರುವ ಮೇಕ್ರಿ ಸರ್ಕಲ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೇನೆ ಮೆಜೆಸ್ಟಿಕ್ನಿಂದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಅದೇ ಮೆಜೆಸ್ಟಿಕ್ನಿಂದ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ರಾಗಿಗುಡ್ಡ ಇಲ್ಲಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಗಿಗುಡ್ಡಕ್ಕೆ ಪ್ರಧಾನಿ ಮೋದಿ ಅವರು ಬಂದು ಮೆಟ್ರೋನ ಇನಾಗ್ರೇಟ್ ಮಾಡ್ತಾರೆ. ಇನ್ನು ಮೆಜೆಸ್ಟಿಕ್ಗೆ ಬಂದು ವಂದೇ ಭಾರತ್ ರೈಲ್ವೆಗಳಿಗೆ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ. ಮೇಕ್ರಿ ಸರ್ಕಲ್ ಮೂಲಕ ಅವರು ಮೆಜೆಸ್ಟಿಕ್ಗೆ ಬರ್ತಾರೆ. ಸೊ ಆಯಾ ಸ್ಪಾಟ್ಗಳಿಂದ ನಮ್ಮ ಪ್ರತಿನಿಧಿಗಳೆಲ್ಲರೂ ಕೂಡ ಈಗ ನೇರ ಸಂಪರ್ಕದಲ್ಲಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಇವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಹಂತ ಹಂತವಾಗಿ ಪಡಿತಾ ಹೋಗ್ತೀನಿ. ಎಲ್ರಿಗೂ ಶುಭೋದಯ. ನಿಮ್ಮ ಸುದ್ದಿಗಳು ಬಂದಾಗ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಮೊದಲೇ ನ್ಯೂಸನ್ನು ಗಮನಿಸೋಣ. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರ ಮೇನಿಯಾ. ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಪ್ರಧಾನಿ ಮೋದಿ ಎಂಟ್ರಿಯನ್ನು ಕೊಡಲಿಕ್ಕಿದ್ದಾರೆ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಮೋ 3 ವಂದೇ ಭಾರತ್ ರೈಲುಗಳಿಗೂ ಕೂಡ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಇಡೀ ಬೆಂಗಳೂರು ಸಜ್ಜಾಗಿ ನಿಂತಿದೆ, ಕೇಸರಿಮಯ ಆಗಿದೆ. ಇಡೀ ಬೆಂಗಳೂರು ಸಂಪೂರ್ಣವಾಗಿ ಕೇಸರಿ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ರಸ್ತೆಯುದ್ದಕ್ಕೂ ಬಿಜೆಪಿಯ ಬಾವುಟ, ಫ್ಲೆಕ್ಸ್, ಬ್ಯಾನರ್ಗಳ ಆರ್ಭಟ ಜೋರಾಗಿದೆ. ಒಂದು ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ಇವತ್ತು ಕೇಸರಿ ರಂಗು. ಪ್ರಧಾನಿ ಮೋದಿ ಅವರ ಆಗಮನಕ್ಕೆ ಕೆಲವೇ ಕ್ಷಣ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ, 3 ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ, ಮೆಟ್ರೋದ 3ನೇ ಹಂತದ ಶಂಕುಸ್ಥಾಪನೆ. ಈ ರೀತಿ 3 ಕಾರ್ಯಕ್ರಮಗಳ ನೇತೃತ್ವವನ್ನು ಪ್ರಧಾನಿ ಮೋದಿ ಅವರು ವಹಿಸಲಿಕ್ಕಿದ್ದಾರೆ. ಮೇಕ್ರಿ ಸರ್ಕಲ್ಗೆ ಬರ್ತಾರೆ. HLಗೆ ಬಂದು ಅಲ್ಲಿಂದ ಸೀದಾ ಮೆಜೆಸ್ಟಿಕ್ಗೆ ಬಂದು ವಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರುವ ಮೂಲಕ ಅಲ್ಲಿಂದ ರಸ್ತೆ ಮಾರ್ಗವಾಗಿ ನೇರವಾಗಿ ರಾಗಿಗುಡ್ಡಕ್ಕೆ ಬರ್ತಾರೆ. ರಾಗಿಗುಡ್ಡದಲ್ಲಿ ಹಳದಿ ಮೆಟ್ರೋ ಚಾಲನೆಯನ್ನು ನೀಡಿ ಉದ್ಘಾಟನೆ ಮಾಡಿ ಅಲ್ಲಿಂದ ಮೆಟ್ರೋ ರೈಲ್ ಮೂಲಕವೇ
ಎಲೆಕ್ಟ್ರಾನಿಕ್ ಸಿಟಿವರೆಗೂ ಹೋಗ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ನೇರವಾಗಿ ಮತ್ತೆ ಶಾಲಿನಿ ಗ್ರೌಂಡ್ ಬಂದು 1:15 ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಾದ ನಂತರ ವಾಪಸ್ ದೆಹಲಿಗೆ ತೆರಳಲಿಕ್ಕಿದ್ದಾರೆ. ಸೊ ಪ್ರಧಾನಿ ಮೋದಿ ಅವರು ಬರ್ತಾ ಇರುವ ಹಿನ್ನೆಲೆ ಅಲ್ಲಲ್ಲಿ ರಸ್ತೆಗಳನ್ನು ಕ್ಲೋಸ್ ಮಾಡಲಾಗಿದೆ. ವೀಕ್ಷಕರೇ, ನಾವು ಈ ಜಯನಗರ ಕಡೆ ಹೋಗಬೇಕು ಅಂತಂದರೆ, ಬನಶಂಕರಿ ಕಡೆ ಹೋಗಬೇಕು ಅಂತಂದರೆ, ಈ ಕಡೆ ರಾಗಿಗುಡ್ಡ, BTM ಲೇಔಟ್, ಲಾಲ್ಬಾಗ್, ಇಲ್ಲಿ ಎಲ್ಲ ಕಡೆನೂ ರೋಡ್ ಕ್ಲೋಸ್ ಮಾಡಿರ್ತಾರೆ. ಹೀಗಾಗಿ ಆಲ್ಟರ್ನೇಟಿವ್ ರೋಡನ್ನು ಚೆಕ್ ಮಾಡಿಕೊಂಡು ಇರುವ ಟ್ರಾಫಿಕ್ ಪೊಲೀಸ್ ಅಲ್ಲಲ್ಲಿ ನಿಯೋಜನೆ ಮಾಡಿದ್ದಾರೆ. ಅವ್ರನ್ನ ಕೇಳಿಕೊಂಡು ನೀವು ಹೋಗೋದಕ್ಕೆ ಅಡ್ಡಿ ಇಲ್ಲ. ಈ ಸೈಡಲ್ಲಿ ತೆಗಿತಾ ಇದ್ದೀನಿ. ರಾಗಿಗುಡ್ಡ ಇರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಈ ಎರಡು ಪ್ರದೇಶಗಳ ಮಧ್ಯದಲ್ಲಿ ಇರುವಂಥ ಟ್ರಾಫಿಕ್ ಸಂದಣಿಯನ್ನು ಕಡಿಮೆ ಮಾಡುವಂಥ ಪ್ರಯತ್ನವಾಗಿ ಡಬಲ್ ಡೆಕ್ಕರ್ ಫ್ಲೈಓವರನ್ನು ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ಪ್ರಯೋಗಿಸಲಾಗಿತ್ತು. ಆ ಒಂದು ಮೆಟ್ರೋವನ್ನು ಉದ್ಘಾಟನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿರವರು ಬರ್ತಿದ್ದಾರೆ, ಸಿದ್ದರಾಮಯ್ಯನವರು ಇರ್ತಾರೆ, DCM DK ಶಿವಕುಮಾರ್ ಅವರು ಇರ್ತಾರೆ, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿರವರು ಕೂಡ ಇರ್ತಾರೆ. ಇಲ್ಲಿಗೆ ಪಕ್ಷಾತೀತವಾದ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಸಾಕ್ಷಿಯಾಗ್ತಿದೆ. ಎಲ್ಲಿಯೂ ಕೂಡ ಒಂದೇ ಒಂದು ಎಳೆಯಷ್ಟು ಸಮಸ್ಯೆ ಆಗಬಾರ್ದು, ಎಲ್ಲಿಯೂ ಕೂಡ ಕಾನೂನಿನ ಚೌಕಟ್ಟನ್ನು ಯಾರೂ ಮೀರಬಾರ್ದು, ಟ್ರಾಫಿಕ್ಗೆ ಸಮಸ್ಯೆ ಆಗಬಾರ್ದು, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು, ನಾನಾ ರೀತಿಯಲ್ಲಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಫಾರ್ ಎನ್ ಎಕ್ಸಾಂಪಲ್, ಈಗ ಇಲ್ಲಿರುವಂಥ ಒಂದು ವಾಹನ, ಗುರುತು ಪರಿಚಯ ಇಲ್ಲದ ವಾಹನ ಕೂಡ ಇದನ್ನು ಶಿಫ್ಟ್ ಮಾಡುವಂಥ ಕೆಲಸ. ಅಂದರೆ ಪ್ರಧಾನಿ ಮೋದಿರವರು 11 ಗಂಟೆಗೆ ಬಂದರೂ ಕೂಡ ಕನಿಷ್ಠ ಗಂಟೆಗಳ ಮೊದಲೇ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ, ಆಗಬಹುದಾದ ಸಮಸ್ಯೆಗಳನ್ನು ಪೊಲೀಸರು ಈಗಾಗಲೇ ಕ್ಲಿಯರ್ ಮಾಡ್ತಿರೋಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಇದು ಕೇವಲ ನಾನು ಇರುವಂಥ ಸ್ಥಳದಲ್ಲಿ ಮಾತ್ರವಲ್ಲ, ಬದಲಾಗಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಎಲ್ಲೆಲ್ಲಿ ಪ್ರಧಾನಿ ಮೋದಿರವರು ಸಾಕ್ತಾರೆ, ಪ್ರೋಗ್ರಾಮ್ ಅಟೆಂಡ್ ಆಗ್ತಾರೆ, ಅಷ್ಟು ಪೆರಿಮೀಟರನ್ನು, ಸರ್ಕಂಫರೆನ್ಸನ್ನು ಈಗಾಗಲೇ ಪೊಲೀಸರು ತಮ್ಮ ಸುಪರ್ದಿಗೆ ಪಡೆದಿರುವಂಥದ್ದು. ಎಲ್ಲ ರೀತಿಯ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥ ದೃಶ್ಯವನ್ನು ನಾನಾ ಭಾಗದಿಂದ ನಿಮ್ಮ ರಿಪಬ್ಲಿಕ್ TV ತೋರಿಸ್ತಾ ಇರುವಂಥದ್ದು. ರಾಜ್ಯದಲ್ಲಿ ಯಾಕಂದ್ರೆ ಇನ್ನು 4-5 ಫೇಸ್ಗಳು ಉಳ್ಕೊಂಡಿದೆ. ಮೆಟ್ರೋದು, ರೈಲ್ವೆ ಪ್ರಾಜೆಕ್ಟ್ಗಳು ಬಾಕಿ ಉಳ್ಕೊಂಡಿವೆ, ಸಾಕಷ್ಟು ಕನೆಕ್ಟಿವಿಟಿ. ಈಗ ಬೆಳಗಾಂ ಮತ್ತು ಬೆಂಗಳೂರು ಇವತ್ತು ಥರ್ಡ್ ಫೇಸ್ಗೂ ಕೂಡ ಇವತ್ತು ಥರ್ಡ್ ಫೇಸ್ನ ಮೆಟ್ರೋ ಲೈನ್ಗೂ ಕೂಡ ಇವತ್ತು ಗುದ್ಲಿ ಪೂಜೆ ಇವತ್ತು ಆಗ್ತಾ ಇದೆ. ಅಂದರೆ 3ನೇ ಹಂತಕ್ಕೂ ಕೂಡ ಇವತ್ತು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳ ಅವರ ಅಪೇಕ್ಷೆಯು ಕೂಡ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇಡ್ದ ಗ್ಲೋಬಲ್ ಸಿಟಿ, ಇವತ್ತು ಜಗತ್ತಿನಾದ್ಯಂತ ಇವತ್ತು ಬೆಂಗಳೂರು ಇವತ್ತು ಗುರುತಿಸ್ತಾರೆ. ಮತ್ತು ಇವತ್ತು IT ಹಬ್ ಇವತ್ತು. ಹಾಗಾಗಿ ಸಹಜವಾಗಿಯೇ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಕರಿತೇವೆ, ಮೆಟ್ರೋ ಒಳಗೊಂಡಂತೆ ಎಲ್ಲವೂ ಕೂಡ ವೇಗದಲ್ಲಿ ಆಗಬೇಕು, ಕಾರ್ಯಕ್ರಮ ಯೋಜನೆಗಳು ಪೂರ್ಣಗೊಳ್ಳಬೇಕು ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿಗಳದ್ದು ಕೂಡ ಇದೆ. ಆಗ ರಾಜ್ಯ ಸರ್ಕಾರದ್ದು ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಕ್ರೆಡಿಟನ್ನು ತಗೊಳ್ಳೋದನ್ನು ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತೇಳಿತ್ತು ಅವರು ಕೂಡ ಗಮನಿಸಬೇಕು. ಅದನ್ನು ಹೆಚ್ಚು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ, ಆ ಸಂದರ್ಭವೂ ಅಲ್ಲ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ, ಇವತ್ತು ನರೇಂದ್ರ ಮೋದಿಜಿಯವರ ಇಚ್ಛಾಶಕ್ತಿಯಿಂದ ಇವತ್ತು ನಮ್ಮ ಮೆಟ್ರೋ ಇವತ್ತು ಲೋಕಾರ್ಪಣೆ ಆಗ್ತದೆ. ತುಂಬ ಸಂತೋಷ ಇದೆ. ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸರ್ ವರ್ಲ್ಡ್ ವೈಡ್ ನೋನ್ ಇರುವಂಥ ವಿಷಯ. ಹಾಗಾಗಿ ಈ ಮೆಟ್ರೋ ಪ್ರಾಜೆಕ್ಟ್ಗಳು ಬೆಂಗಳೂರಿನ ಟ್ರಾಫಿಕ್ನ ಈಸ್ ಮಾಡೋದಕ್ಕೆ ಎಷ್ಟೊಂದು ಅನುಕೂಲ ಮಾಡಿಕೊಡುತ್ತೆ. ಇಲ್ಲ, ಮೆಟ್ರೋ ಲೈನು ಖಂಡಿತ ಇದು ಬ್ಯಾಂಗ್ಳೂರು ಟ್ರಾಫಿಕ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಖಂಡಿತ ಅದು ಉಪಯೋಗ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿಂದಿನಿಂದಲೂ ಕೂಡ ಯಾವ್ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ, ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಉದಾಹರಣೆಗೆ ಹೇಳ್ತೇನೆ, ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೇ 40 ವರ್ಷದಿಂದ ಆಗಿರ್ತಕ್ಕಂಥದ್ದಲ್ಲ, ಇದೇ ಇತ್ತೀಚೆಗೆ 10-15 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ ಇದು. ಹಾಗಾಗಿ ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ. ಈಗ ಮೋದಿಯವರ ಒಂದು ಇಚ್ಛಾಶಕ್ತಿ, ಅವರು ಕೂಡ ಬೆಂಗಳೂರು ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ವೇಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಆಹ್ವಾನ ಮತ್ತು ಅಶೋಕ್ ಅವರಿಗೆ ಆಹ್ವಾನ ಇಲ್ಲೇ ಈ ಕಾರ್ಯಕ್ರಮಕ್ಕೆ ಶಿಕಾರಿಪುರ ಶಾಸಕರಾಗಿ ನಿಮ್ಮನ್ನು ಆಹ್ವಾನ ಮಾಡಿರ್ತಕ್ಕಂಥದ್ದು
ಮತ್ತು ಅಶೋಕ್ ಅವರಿಗೆ ಅವಕಾಶ ಇಲ್ಲ ಅಂತಕ್ಕಂಥ ಚರ್ಚೆ. ಈಗ ಕಾಂಗ್ರೆಸ್ ಕೂಡ ಟ್ವೀಟ್ ಮಾಡಿ ಟೀಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಸರ್. ನೀವು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರ ಹೆಸರನ್ನು ಈಗಾಗಲೇ ಸೇರ್ಸಾಗಿದೆ. ನಿನ್ನೆ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ದೆ. ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿ ಸೇರ್ಸಾಗಿದೆ. ಒಂದು ನಾನು ಸ್ಪಷ್ಟನೆ ನೀಡ್ತೇನೆ, ವೇದಿಕೆ ಮೇಲೆ ಯಾರು ಇರಬೇಕು ಯಾರು ಇರಬಾರ್ದು ಇದು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮಾಡುವಂಥದ್ದಲ್ಲ, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿ ಗಮನಿಸುವಂಥದ್ದು. ಹಾಗಾಗಿ ಈ ರೀತಿ ಖಂಡಿತ ಸರಿಯಲ್ಲ. ಬಟ್ ಎಲ್ಲವೂ ಕೂಡ ಸೇರಿಕೊಂಡಿದೆ. ಸರಿ ಇದೆ, ನಾವು ಒಪ್ಕೊಳ್ತೇನೆ. ಬಟ್ ರಾಜ್ಯದಿಂದ ಅಥವಾ ನಮ್ಮಿಂದ ಆಗಿರ್ತಕ್ಕಂಥ ತಪ್ಪಲ್ಲ, ಅದು ಕೇಂದ್ರದಿಂದ ಅಲ್ಲಿ ಪ್ರಧಾನಮಂತ್ರಿ ಕಚೇರಿಯಿಂದ ಸೇರಿಸೋದು ತಡ ಆಗಿದೆ ಅಷ್ಟೇ. ಇದರಲ್ಲಿ ಏನೂ ಇಲ್ಲ. ಪ್ರೋಟೋಕಾಲಿಗೆ ಎಲ್ಲವೂ ಕೂಡ ಫಾಲೋ ಆಗಿದೆ. ಅಶೋಕ್ ಅವರು ಕೂಡ ಇರ್ತಾರೆ, ಡಾಕ್ಟರ್ ಮಂಜುನಾಥ್ ಕೂಡ ಇರ್ತಾರೆ, ಎಲ್ಲರೂ ಇರ್ತಾರೆ. ಥ್ಯಾಂಕ್ ಯು. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬೇಕಾಗಿರುವ, ಅದರಲ್ಲೂ ಸಿಲ್ಕ್ ಬೋರ್ಡ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಿಟಿವರೆಗಿನ ಹಳದಿ ಮೆಟ್ರೋ ಮಾರ್ಗ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಜೊತೆಗೆ 3 ವಂದೇ ಭಾರತ್ ರೈಲಿಗೂ ಕೂಡ ಚಾಲನೆಯನ್ನ ಕೊಡಲಿಕ್ಕಿದ್ದಾರೆ. ಈ ಬಗ್ಗೆ ಒಂದು ವಿಸ್ತೃತ ವರದಿ ನಿಮ್ಮ ಮುಂದೆ. ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮೆಟ್ರೋ 3 ವಂದೇ ಭಾರತ್ಗೆ ಚಾಲನೆ. ಹಲವು ವರ್ಷಗಳ ಬಳಿಕ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಸಂಚಾರದ ಕನಸು ನನಸಾಗಿದೆ. ಕೆಲವೇ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಳದಿ ಮೆಟ್ರೋ ಮಾರ್ಗಕ್ಕೆ ಹಸಿರು ನಿಶಾನೆ ತೋರಿಸಲಿದ್ದಾರೆ. ರಾಜ್ಯ ರಾಜಧಾನಿಯಲ್ಲಿ ಸಂಚಾರಕ್ಕೆ ಸಿದ್ಧಗೊಂಡಿರೋ ಹಳದಿ ಲೈನ್ ಮೆಟ್ರೋಗೆ ಚಾಲನೆ ನೀಡಲು ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅಲ್ಲದೆ 3 ವಂದೇ ಭಾರತ್ ರೈಲುಗಳಿಗೂ ಚಾಲನೆ ನೀಡಲಿದ್ದಾರೆ. ಬೆಂಗಳೂರು, ಬೆಳಗಾವಿ, ಅಮೃತಸರ, ಮಾತಾ ವೈಷ್ಣೋದೇವಿ, ನಾಗಪುರ, ಪುಣೆ ಮಾರ್ಗದ ವಂದೇ ಭಾರತ್ ರೈಲುಗಳನ್ನು ಮೋದಿ ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ನಮ್ಮ ಮೆಟ್ರೋದ 3ನೇ ಹಂತದ 2 ಕಾರಿಡಾರ್ಗಳಿಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ನಮೋ ಮೇನಿಯಾ ಬೆಳಿಗ್ಗೆ 7:50ಕ್ಕೆ ದೆಹಲಿಯಿಂದ ಹೊರಡಲಿರುವ ಪ್ರಧಾನಿ ಮೋದಿ 10:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ. 10:50ಕ್ಕೆ ಹೆಲಿಕಾಪ್ಟರ್ನಲ್ಲಿ HQTC ಹೆಲಿಪ್ಯಾಡ್ಗೆ ಆಗಮಿಸಿ 11ಕ್ಕೆ ರಸ್ತೆ ಮೂಲಕ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಬಂದು 3 ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಬೆಳಿಗ್ಗೆ 11:45ಕ್ಕೆ ರಾಗಿಗುಡ್ಡದ ಮೆಟ್ರೋ ನಿಲ್ದಾಣಕ್ಕೆ ಬಂದು ಮೆಟ್ರೋದ ಹಳದಿ ಮಾರ್ಗಕ್ಕೆ ಚಾಲನೆ ಕೊಟ್ಟು ಮೆಟ್ರೋದಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣಕ್ಕೆ ಹೋಗಿ ಮೆಟ್ರೋ 3ನೇ ಹಂತಕ್ಕೆ ಶಂಕುಸ್ಥಾಪನೆ ಮಾಡಿ ಮಧ್ಯಾಹ್ನ 1ರಿಂದ 2ರವರೆಗೂ IIIT ಆಡಿಟೋರಿಯಂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಧ್ಯಾಹ್ನ 2:40ಕ್ಕೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ನಮ್ಮ ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಯಿಂದ ಸುಮಾರು 8 ಲಕ್ಷ ಮೆಟ್ರೋ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಸಿಲ್ಕ್ ಬೋರ್ಡ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಿಟಿಯವರೆಗಿನ ಸಂಚಾರ ದಟ್ಟಣೆ ಸಮಸ್ಯೆಗೂ ಬಹುಮಟ್ಟಿಗೆ ಪರಿಹಾರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬರುತ್ತಿರುವ ಹಿನ್ನೆಲೆ ಪ್ರಧಾನಿ ಮೋದಿ ಅವರ ಸುತ್ತಲೂ ಖಾಕಿ ಕೋಟೆ ಇರುತ್ತೆ. ಬರೋಬ್ಬರಿ 10,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. 10,000 ಪೊಲೀಸರಿಂದ ಬಿಗಿ ಭದ್ರತೆಯ ಜವಾಬ್ದಾರಿ. 4 ಜಂಟಿ ಪೊಲೀಸ್ ಆಯುಕ್ತರು, 10 DCPಗಳು, 50 ACPಗಳು, 200 ಇನ್ಸ್ಪೆಕ್ಟರ್ಸ್, 650 PSI, ಒಟ್ಟು 10,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. CAR ಇರುತ್ತೆ, KSRP ಇರುತ್ತೆ, ಹಾಗೆಯೇ ಇನ್ನುಳಿದ ಭದ್ರತಾ ಪಡೆಗಳು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ CAR, KSRP ತುಕಡಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಜಯನಗರ, JP ನಗರ ಬಳಿ ಚೆಕ್ ಪೋಸ್ಟ್ಗಳ ಸ್ಥಾಪನೆಯನ್ನು ಮಾಡಲಾಗಿದೆ. ಸುಮಾರು 50 ಚೆಕ್ ಪೋಸ್ಟ್ಗಳ ಸ್ಥಾಪನೆಯನ್ನು ಮಾಡಲಾಗಿರೋದು. ಈಗಾಗಲೇ ಬಂದೋಬಸ್ತ್ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಕಮಿಷನರ್. ನಿನ್ನೆಯೇ ಬಂದೋಬಸ್ತ್ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆಯಾಗಿದೆ. ರಾತ್ರಿಯಿಡೀ ನಗರದಲ್ಲಿ ಆಯ್ದ ರಸ್ತೆಗಳಲ್ಲಿ ನಾಕಾಬಂದಿಯನ್ನು ಹಾಕಿ ವಾಹನಗಳ ತಪಾಸಣೆಯನ್ನು ಕೂಡ ಮಾಡಲಾಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾ ವಹಿಸುವಂತಹ ಕೆಲಸ ಕೂಡ ಆಗಿದೆ. ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಮುಗಿಯೋವರೆಗೂ ಎಲ್ಲೆಡೆ ಹದ್ದಿನ ಕಣ್ಣು. ಮಧ್ಯಾಹ್ನ 2-2:30 ಅಷ್ಟೊತ್ತಿಗೆ ಪ್ರಧಾನಿ ಮೋದಿ ಅವರು ವಾಪಸ್ ಹೋಗ್ತಾರೆ. ಅಲ್ಲಿವರೆಗೂ ಇವರಿಗೆ ದೊಡ್ಡ ಜವಾಬ್ದಾರಿ ಇದೆ. ಎಲ್ಲ ಭದ್ರತೆಗೆ ನಿಯೋಜನೆಗೊಂಡಂತಹ ಪೊಲೀಸರ ಮೇಲೆ ಮೈಯೆಲ್ಲ ಕಣ್ಣಾಗಿ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮವನ್ನು ಗಮನಿಸ್ತಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್,
ಈ ಮಟ್ಟಿಗೆ ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ ಅನ್ನೋಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. 10,000 ಪೊಲೀಸರ ನಿಯೋಜನೆ, ಬರೋಬ್ಬರಿ 10,000 ಪೊಲೀಸರ ನಿಯೋಜನೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಎಂಡಿಂಗ್ ಪಾಯಿಂಟ್ವರೆಗೂ. ಸೊ ಯಾವ ರೀತಿ ಭದ್ರತೆ ಮತ್ತು ಯಾವ ರೀತಿ ಜವಾಬ್ದಾರಿಯನ್ನು ಈ ಪೊಲೀಸರಿಗೆ ನೀಡಲಾಗಿದೆ? ಶ್ರೀಪಾದ್, ಮುಖ್ಯವಾಗಿ ಪ್ರಧಾನಮಂತ್ರಿಯವರು ಆಗಮಿಸುತ್ತಿರುವ ಕಾರಣಕ್ಕಾಗಿ ಯಾವುದೇ ತರಹದ ಭದ್ರತಾ ಲೋಪಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಸದ್ಯ ನಾನು ಮೇಕ್ರಿ ಸರ್ಕಲ್ ಅಲ್ಲಿ ಇದ್ದೀನಿ. ಮೇಕ್ರಿ ಸರ್ಕಲ್ನ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸದ್ಯ ಈಗ ಯಲಹಂಕ ಶಾಸಕರಾದ SR ವಿಶ್ವನಾಥ್ ಅವರು ಕೂಡ ಬಂದಿದ್ದಾರೆ. ಅವರು ಈಗ ಮಾತಾಡ್ತಾ ಹೋಗ್ತಾರೆ. ಸರ್, ನಾವು ಭಾಳ ವರ್ಷಗಳಿಂದ ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಮೆಟ್ರೋ ಎಲ್ಲೋ ಲೈನು ಇನಾಗರೇಷನ್ ಆಗಬೇಕಾಗಿತ್ತು. ಯಾಕಂದರೆ ತಾವು ನೋಡಿದರೆ ಪ್ರತಿನಿತ್ಯ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಭಾಳ ದೊಡ್ಡದಾದಂಥ ಸಮಸ್ಯೆ. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆದರೂ ಒಂದು ಯಾವುದು ಫ್ಲೈಓವರು ಮಾಡಿಲ್ಲ, ಅಂಡರ್ ಪಾಸು ಇಲ್ಲ, ಬರೀ ಬಾಯಿ ಮಾತಲ್ಲೇ ನಡೀತಾ ಇತ್ತು. ಟ್ರಾಫಿಕ್ಕಿಂದ ಜನ ರೋಸು ಹೋಗಿದ್ದರು. ಇವತ್ತು ಅಧಿಕೃತವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಲ್ಲೋ ಲೈನನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಮತ್ತು ಕಡಬಗೆರೆ ಲೈನ್ ಏನಿದೆಯೋ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಒಂದೇ ಮಾತರಂ ಟ್ರೈನ್ ಬೆಂಗಳೂರು ಟು ಬೆಳಗಾವಿ ಅದಕ್ಕೂ ಕೂಡ ಇವತ್ತು ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದರಿಂದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ನಿವಾರಣೆಗೆ ಒಂದು ಅನುಕೂಲ ಆಗ್ತದೆ ಮತ್ತು ಜನಗಳು ಕೂಡ ಖುಷಿಯಾಗಿದ್ದಾರೆ. ವರ್ಷದ ನಂತರ ಮೋದಿಜಿಯವರು ಬರ್ತಾ ಇದ್ದಾರೆ. ನಾವು ಕೂಡ ಆಪರೇಷನ್ ಸಿಂಧೂರ ಆದಮೇಲೆ ಅವರನ್ನು ನೋಡಬೇಕು ಅಂತಕ್ಕಂಥ ಒಂದು ಕುತೂಹಲ, ಆಸೆ ನಮಗೆಲ್ಲ ಇತ್ತು. ಇವತ್ತು ಅವ್ರು ಬರ್ತಾ ಇದ್ದಾರೆ, ನಾವೆಲ್ಲ ಕೂಡ ಕಾಯ್ತಾ ಇದ್ದೀವಿ. ನಾವು ಇವತ್ತು ಮೇಕ್ರಿ ವೃತ್ತ ಮತ್ತು 5 ಕಡೆ ಅವರನ್ನು ಸ್ವಾಗತವನ್ನು ಮಾಡೋದಕ್ಕೆ ಕೂಡ ಇದ್ದೀವಿ. ಇವತ್ತು ಯಲಹಂಕ, ದಾಸರಳ್ಳಿ, ಹೆಬ್ಬಾಳ, ಬ್ಯಾಟರಾಯನಪುರ ನಾವು ಇಲ್ಲಿ ಕಾರ್ಯಕರ್ತರವರನ್ನು ಪ್ರಥಮವಾಗಿ ಸ್ವಾಗತ ಮಾಡುವಂಥ ಅವಕಾಶ ನಮ್ಗೆ ಸಿಕ್ಕಿದೆ. ಮುಂದೆ ಕೂಡ ಇವತ್ತು ಶಂಕುಸ್ಥಾಪನೆ ಏನು ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡ ಮೆಟ್ರೋ ಇವತ್ತು ಇಡೀ ದೇಶದಲ್ಲೇ 2ನೇ ದೊಡ್ಡ ಜಾಲ ನಮ್ಮ ಬೆಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಇನ್ನೂ ಕೂಡ 300 ಕಿಲೋಮೀಟ್ರಷ್ಟು ಒಟ್ಟು ಮೆಟ್ರೋ ಆದರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗೆಹರಿತದೆ. ಸೊ ನಾವು ಮೋದಿಯವರಿಗೆ ನಾವು ಆಭಾರಿಯಾಗಿದ್ದೀವಿ. ಬೆಂಗಳೂರಿನ ಜನ ಬೆಂಗಳೂರಿಗೆ ಟ್ರಾಫಿಕ್ ಸಮಸ್ಯೆ ಜನ ಎದುರಿಸ್ತಾ ಇದ್ದಾರೆ. ಮೆಟ್ರೋ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಮೆಟ್ರೋ ವಿಸ್ತರಣೆ? ಈಗ ನಾವೇನು ಅಂದರೆ ಕನೆಕ್ಟಿವಿಟಿ ಇಲ್ಲ. ಜನ ಎಲ್ಲಾದರೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಸ್ಸಲ್ಲಿ ಹೋಗ್ಬೇಕು ಅಂದರೆ 3 ಬಸ್ ಹತ್ತು ಹೋಗಬೇಕು, ಕಾಯಬೇಕು, ಟೈಮ್ ಬರೋದಿಲ್ಲ. ಮೆಟ್ರೋ ಆಗೋದ್ರಿಂದ ಏನಾಗ್ತದೆ, ಈಗ ಆಫೀಸ್ಗಳು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಸಾಕಷ್ಟು ಕಚೇರಿಗಳು IT BT ಇರ್ತಕ್ಕಂಥ ಆ ಭಾಗದಲ್ಲಿ ಎಲ್ಲ ಕೂಡ ಇವತ್ತು ವೆಹಿಕಲನ್ನು ಉಪಯೋಗಿಸ್ತಾ ಇದ್ದಾರೆ. ಯಾಕಂದರೆ ಬಸ್ ಕನೆಕ್ಟಿವಿಟಿ ಅಷ್ಟೊಂದು ಈಸಿಯಾಗಿಲ್ಲ ಅಲ್ಲಿ ಮತ್ತು ಕನೆಕ್ಟಿವಿಟಿನೂ ಸರಿಯಾಗಿಲ್ಲ. ಮೆಟ್ರೋ ಆಗೋದ್ರಿಂದ ಏನಾಗ್ತಾರೆ, ಜನ ನೇರವಾಗಿ ಆರಾಮ ಮೆಟ್ರೋದಲ್ಲಿ ಕುತ್ಕೊತಾರೆ, ಇನ್ನೊಂದು ಕಡೆ ಹೇಳಿದ ಇನ್ನೊಂದು ಮೆಟ್ರೋ ಹತ್ಕೊಂಡು ಹೋಗ್ತಾರೆ. ಸೊ ಇದರಿಂದ ಏನಾಗ್ತದೆ, ಸುಲಲಿತವಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಅಪಘಾತ ಆಗ್ತದೆ ಅಂತಕ್ಕಂಥ ಟೆನ್ಷನ್ ಆಗಲಿ ಏನೂ ಇಲ್ಲದೆ ಖಂಡಿತವಾಗಿ ಕೂಡ ಮನೆಗೂ ಕೂಡ ಸೇಫ್ಟಿಯಾಗಿ ಹೋಗ್ತಾರೆ, ಆಫೀಸ್ಗೂ ಹೋಗ್ತಾರೆ. ಇದರಿಂದ ಖಂಡಿತವಾಗಿ ಕೂಡ ಜನಗಳಿಗೆ ಖುಷಿ ಆಗ್ತದೆ. ಸರ್, ನಿಮ್ಮ ಭಾಗಕ್ಕೆ ಮೆಟ್ರೋ ಕನೆಕ್ಷನ್ ಸ್ವಲ್ಪ ತಡ ಆಗ್ತಾ ಇದೆಯಲ್ಲ ಸರ್? ಅದು ಯಾಕಂದರೆ ಅದು ಭಾಳ ದೊಡ್ಡ ಕನೆಕ್ಷನ್. ಯಾಕಂದರೆ ಬೆಂಗಳೂರು ಡೈರಿಯಿಂದ ಹಿಡಿದು ನಾಗಾವಾರ ಅಲ್ಲಿಂದ ಏರ್ಪೋರ್ಟ್ ಕನೆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಕೆಲಸ ಏನು ನಿಂತಿಲ್ಲ, ಅದು ಕೆಲಸ ಹಗಲು ರಾತ್ರಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೂ ಅವರು 2 ವರ್ಷ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಪಿಲ್ಲರ್ಗಳೆಲ್ಲ ಆಗಿದೆ, ಮೇಲ್ಗಡೆ ಜೋಡಣೆ ಕೂಡ ಆಗ್ತಾ ಇದೆ. ಇನ್ನು 2 ವರ್ಷದೊಳಗಡೆಗೆ ಅಲ್ಲೂ ಕೂಡ ಮೆಟ್ರೋ ಜಾಲ, ಯಾಕಂದರೆ ಏರ್ಪೋರ್ಟ್ಗೂ ಕೂಡ ಭಾಳ ಅವಶ್ಯಕತೆ ಇದೆ. ಈಗ ಏರ್ಪೋರ್ಟ್ ಕನೆಕ್ಟಿವಿಟಿ ಈಗ ಎಲ್ಲ ಸೌತ್ದೇನು ಈಗ ಎಲ್ಲೋ ಝೋನು ಇವೆಲ್ಲ ಆಗ್ತಾಯಿದೆ, ಅವೆಲ್ಲ ಕೂಡ ಏರ್ಪೋರ್ಟ್ ಲೈನ್ಗೂ ಕೂಡ ಲಿಂಕ್ ಆಗ್ತದೆ. ಸೊ ಅದರಿಂದ ಏನಾಗ್ತದೆ, ಏರ್ಪೋರ್ಟ್ಗೆ ಹೋಗೋದು ಕೂಡ ಭಾಳ ತುಂಬ ಅನುಕೂಲ ಆಗ್ತದೆ ಅದರಿಂದ. ಇದು ಯಲಹಂಕ ಶಾಸಕರು ಹೇಳ್ತಾ ಇರುವಂಥದ್ದು. ಈ ಒಂದು ನಾನು ಮೇಕ್ರಿ ಸರ್ಕಲ್ನ ಭಾಗದಲ್ಲಿ ಇರುವಂಥದ್ದು. ಇಲ್ಲಿ ಮುಖ್ಯವಾಗಿ ಬ್ಯಾಟರಾಯನಪುರ, ಹೆಬ್ಬಾಳ, ಯಲಹಂಕ ಭಾಗದ ಏನು ಕಾರ್ಯಕರ್ತರು ಇಲ್ಲಿ ಜಮಾವಣೆ ಆಗಿದ್ದಾರೆ. ನಾನು ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಆಗಮಿಸುವಂತಹ ಕಾರ್ಯಕರ್ತರಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಮುಖ್ಯವಾಗಿ ಮೋದಿ ಅವರನ್ನ ಮೊದಲ ಪಾಯಿಂಟ್ ಇಲ್ಲೇ ಸ್ವಾಗತವನ್ನ ಮಾಡ್ತಾರೆ. ಇಲ್ಲಿನ ಹೆಲಿಪ್ಯಾಡ್ನಿಂದ ಇಳಿದಂತಹ ಪ್ರಧಾನಿ ಮೋದಿ ಅವರು ನೇರವಾಗಿ ರಸ್ತೆಯ ಮೂಲಕ ಈ ಮೇಕ್ರಿ ಸರ್ಕಲ್ನ ಮೇಲ್ಗಡೆ ಬರ್ತಾರೆ. ಮೇಕ್ರಿ ಸರ್ಕಲ್ನ ಮೇಲ್ ಬಂದಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡುವಂತಹ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೆ ನಾಯಕರು ಸಕಲ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮೇಕ್ರಿ ಸರ್ಕಲ್ ಪಾಯಿಂಟ್ಗೆ ಈಗಾಗಲೇ ವಿಜಯೇಂದ್ರ ಅವರು ಬಂದು ಪರಿಶೀಲನೆಯನ್ನ ಕೂಡ ನಡೆಸೋಗಿದ್ದಾರೆ. ಈಗಾಗಲೇ ಈ ಒಂದು ಪಾಯಿಂಟ್ ನ ಉಸ್ತುವಾರಿಯನ್ನು ಹೊತ್ತಿರುವಂತಹ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಕೂಡ ಇಲ್ಲೇ ಇದ್ದಾರೆ. ಹಲವು ಕಾರ್ಯಕರ್ತರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಇದನ್ನ ಕೂಡ ಮಾಡ್ತಾರೆ. ಪ್ರಧಾನಿ ಮೋದಿ ಅವರು ಬರುವಂತಹ ವೇಳೆಯಲ್ಲಿ ಹೆಲಿಪ್ಯಾಡ್ ನಲ್ಲಿ
ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಆಗಮಿಸಿ ಅವರನ್ನ ಸ್ವಾಗತ ಮಾಡಿ ಇಲ್ಲಿಂದ ಏನೋ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ 2 ಪಾಯಿಂಟ್ಗಳು ಇರ್ತವೆ. ಆ ಪಾಯಿಂಟ್ ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕಾರ್ಯಕರ್ತರು ಸ್ವಾಗತವನ್ನ ಕೂಡ ಮಾಡ್ತಾರೆ. ಮುಖ್ಯವಾಗಿ ಚಂಡೆ ಇರ್ಬೋದು, ಕೆಲವೊಂದಿಷ್ಟು ಏನು ಸಿದ್ಧತೆಯನ್ನ ಕೂಡ ನಾಯಕರು ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಇನ್ನು ಬೆಂಗಳೂರಿನ ಹಲವು ಭಾಗದಲ್ಲಿ ಇವತ್ತು 5 ಪಾಯಿಂಟ್ ಇದೆ. ಅದಾದ ನಂತರ ಪ್ರಮುಖವಾಗಿ 3 ಕಾರ್ಯಕ್ರಮಗಳನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ. ಹೀಗಾಗಿ ಬೆಂಗಳೂರಿನ ಭದ್ರತೆಯ ದೃಷ್ಟಿಯಿಂದ ಕೂಡ ಬೆಂಗಳೂರಿನ ಸಿಟಿ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗಾಗಲೇ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಓಡಾಡುವಂತಹ ಎಲ್ಲಾ ರಸ್ತೆಗಳಲ್ಲಿ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಪ್ರತಿ ರಸ್ತೆಗೂ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಪ್ರತಿ ಪಾಯಿಂಟ್ ಏನಿದಾವೆ ಅದರಲ್ಲಿ ಸುಮಾರು 100ಕ್ಕೂ ಅಧಿಕ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ಪ್ರಧಾನಿ ಮೋದಿ ಬರುವಂತಹ ರಸ್ತೆಗಳಲ್ಲಿ ಟ್ರಾಫಿಕ್ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದ್ದು ಜನರಿಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಓಡಾಡುವಂತಹ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ ಇದ್ದೇ ಇರುತ್ತೆ. 9:30ರಿಂದ ಶುರುವಾಗಿರೋದು 2:30ವರೆಗೂ ಕೂಡ ಸಾಕಷ್ಟು ಸಂಚಾರ ನಿರ್ಬಂಧ ಬರುತ್ತೆ. ಆ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸರು ಯಾವ ರೂಟ್ ಅಲ್ಲಿ ಜನ ಹೋಗಬೇಕು ಅನ್ನುವಂತ ಮಾಹಿತಿಯನ್ನ ಕೂಡ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಇವತ್ತು ಸಂಡೇ ಆಗಿರುವಂತ ಕಾರಣಕ್ಕಾಗಿ ಟ್ರಾಫಿಕ್ಗೆ ಅಷ್ಟೇನು ಸಮಸ್ಯೆ ಆಗಲ್ಲ ಅನ್ನುವಂತ ಕೂಡ ನಿರೀಕ್ಷೆ ಇದೆ. ಆದ್ರೆ ಯಾರಾದ್ರೂ ಅನವಶ್ಯಕವಾಗಿ ಓಡಾಟವನ್ನ ನಡೆಸ್ತಾ ಇದ್ರೆ ನಿಲ್ಸೋದು ಉತ್ತಮ ಅನ್ನುವಂಥದ್ದು. ಯಾಕಂದ್ರೆ ಹೆಚ್ಚಿನ ಟ್ರಾಫಿಕ್ ಆದ್ರೆ ಜನರು ಕೂಡ ಅಗತ್ಯ ಕೆಲಸ ಇರೋರು ಕೂಡ ಸಮಸ್ಯೆಗೆ ಸಿಲ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ನಾನೀಗ ಈ ಒಂದು ಸರ್ಕಲ್ ನ ಒಂದು ಚಿತ್ರಣವನ್ನ ನಿಮಗೆ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ. ನೋಡಿ, ಈ ಭಾಗದಲ್ಲಿ ಪೊಲೀಸರು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಬಹುದು. ಆನಂತರ ವೀರಗಾಸೆ ಇರ್ಬೋದು, ಅದಾದ ನಂತರ ಚಂಡೆ ವಾದ್ಯ ಕೂಡ ಅಲ್ಲಿ ಇದೆ. ಮುಖ್ಯವಾಗಿ ಪ್ರಧಾನಿ ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ ಒಂದು ಸಂಭ್ರಮಾಚರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಮೇಕ್ರಿ ಸರ್ಕಲ್ ನ ಮೇಲೆ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನ ಕೋರಿ ಹಾಕಿರುವಂತಹ ಫ್ಲೆಕ್ಸ್ ಅನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಇನ್ನು ಈ ಮೇಕ್ರಿ ಸರ್ಕಲ್ ನ ಹೆಲಿಪ್ಯಾಡ್ ಏನಿದೆ ಅದರ ಸುತ್ತಮುತ್ತ ಕೂಡ ಪೊಲೀಸರು ಹೆಚ್ಚಿನ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಇನ್ನು ಮೇಕ್ರಿ ಸರ್ಕಲ್ ನ 4 ರಸ್ತೆಗಳಲ್ಲೂ ಕೂಡ ಪೊಲೀಸರ ಕಣ್ಗಾವಲನ್ನ ಕೂಡ ಹಾಕಲಾಗಿದೆ. ಇನ್ನು ಈ ಒಂದು ಈಗ ಜನರು ಬರ್ತಾರೆ ನೋಡಿ, ಅವರಿಗಾಗಿ ಸಪರೇಟ್ ಆಗಿ ಒಂದು ಗ್ಯಾಲರಿಯನ್ನ ಕೂಡ ಹಾಕಲಾಗಿದೆ. ಈ ಒಂದು ಗ್ಯಾಪ್ ಇದೆ ನೋಡಿ, ಇಲ್ಲಿ ಈ ಎಲ್ಲಾ ಕಾರ್ಯಕರ್ತರು ಬಂದು ಪ್ರಧಾನಿ ಮೋದಿ ಅವರನ್ನ ನೋಡ್ತಾರೆ, ಅವರನ್ನ ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ನಾನು ಒಂದಿಷ್ಟು ಜನರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ ಮೆಟ್ರೋ ಉದ್ಘಾಟನೆ ಮಾಡಕ್ಕೆ, ಏನ್ ಹೇಳ್ತೀರಾ ಸರ್? ಹಬ್ಬದ ವಾತಾವರಣ ಬೆಂಗಳೂರಲ್ಲಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬರ್ತಾವ್ರೆ. ಹಳದಿ ನಮ್ಮ ಮೆಟ್ರೋ ಉದ್ಘಾಟನೆ ಇದೆ. 17 ಕಿಲೋಮೀಟ್ರು. ಇಡೀ ಇಂಡಿಯಾದಲ್ಲೇ 2ನೇ ಅತಿ ಉದ್ದವಾದ ಮೆಟ್ರೋ ಉದ್ಘಾಟನೆ ಇದು. ನಮ್ಮೆಲ್ಲರಿಗೂ ಬೆಂಗಳೂರಿನ 1.25 ಕೋಟಿ ಜನಸಂಖ್ಯೆಗೂ ಹಬ್ಬದ ವಾತಾವರಣ ಇವತ್ತು. ಭಾಳ ಸಂತೋಷ ಆಗ್ತಾ ಇದೆ. ಬಲೋ ನರೇಂದ್ರ ಮೋದಿ ಅವರಿಗೆ. ನರೇಂದ್ರ ನೀವೇನು ಹೇಳ್ತೀರಾ? ಖುಷಿಯಾಗಿದ್ದೀರಾ ಮೋದಿ ಅವರು ನೋಡಕ್ಕೆ? ಹೌದು, ತುಂಬ ಖುಷಿಯಾಗಿದ್ದೀರಿ. ನಮ್ಮ ಇಂಡಿಯಾಗೆ ತುಂಬ ಒಳ್ಳೆ ಪ್ರಧಾನಮಂತ್ರಿಯಾಗಿ ಮೋದಿ ಅವರೇ ಇರೋದು. ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀರಾ. ಇಲ್ಲಿ ಟ್ರಾಫಿಕ್ಗೆ ಮೆಟ್ರೋ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ? ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಷ್ಟು ಒಂದ್ ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ 2.5 hours 3 hours ಹಿಡಿಯುತ್ತೆ. ಇವಾಗ ಮೆಟ್ರೋ ಬಂದ್ರೆ ನಮಗೆ 45 minutes, half an hour ಅಲ್ಲೇ ನಾವು ರೀಚ್ ಆಗ್ಬೋದು. ಹಾಗಾಗಿ ತುಂಬ ಖುಷಿಯಾಗಿದ್ದೀರಿ. ಫಸ್ಟ್ ತುಂಬ ಖುಷಿ ಇರೋದು ಮೋದಿ ಅವ್ರನ್ನ ನಾವು ಡೈರೆಕ್ಟ್ ನೋಡೋಕ್ಕಾಗುತ್ತೆ ಅನ್ನೋದೇ ತುಂಬ ಖುಷಿ. ಇದು ಇಲ್ಲಿನ ಜನರು ಕೂಡ ಸಾಕಷ್ಟು ಕಾತರಾಗಿದ್ದಾರೆ. ಮೆಟ್ರೋ ಏನೋ ಉದ್ಘಾಟನೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಬೆಂಗಳೂರಿನ ಟ್ರಾಫಿಕ್ಗೆ ಒಂದಿಷ್ಟು ರಿಲೀಫ್ ಸಿಗುತ್ತೆ. ಈಗಾಗಲೇ ಜನರು ಕೂಡ ಘೋಷಣೆಯನ್ನ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಬಿಜೆಪಿ ನಾಯಕರು ಕೂಡ ಈ ರಸ್ತೆಯಲ್ಲಿ ಓಡಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪಾಯಿಂಟ್ಗಳೇನಿದಾವೆ ಆ ಪಾಯಿಂಟ್ ನಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ ಹೇಳಿ ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನೋ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ವಿಜೇಂದ್ರ ಅವರು ಕೂಡ ಈ ಮೆಟ್ರೋ ಕಾಮಗಾರಿಯಿಂದಾಗಿ ಬೆಂಗಳೂರಿಗೆ ಆಗ್ತಾ ಇರುವಂತಹ ಪ್ರಯೋಜನಗಳೇನು, ಇದರಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಯಾವ ರೀತಿಯ ಒಂದು ಲಾಭ ಆಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಇನ್ನು ಬಿಜೆಪಿ ಕಾರ್ಯಕರ್ತರಿರ್ಬೋದು ಸಾಕಷ್ಟು ಜನ ಪ್ರಧಾನಿ ಮೋದಿ ಅವರನ್ನ ನೋಡ್ಲಿಕ್ಕೆ ಈಗಾಗಲೇ ಕಾತರರಾಗಿದ್ದು 10:45 ಸುಮಾರಿಗೆ ಈ ಒಂದು ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಈ ವೇಳೆ ಇಲ್ಲಿ ಮೇಲ್ಭಾಗದಲ್ಲಿ ಬರುವಂತಹ ಕಾರಣಕ್ಕಾಗಿ ಇಲ್ಲಿನ ಜನರು ಕೂಡ ಸಾಕಷ್ಟು ಜನ ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಜನರು ಹೆಬ್ಬಾಳ, ಬ್ಯಾಟರಾಯನಪುರ, ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಒಂದು ಸ್ಥಳಕ್ಕೆ ಬಂದು ನಿಯೋಜನೆ ಆಗುವಂತ ಸಾಧ್ಯತೆಗಳು ಇದಾವೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ಕೊನೆಗೂ ನಮೋ ಕಾರ್ಯಕ್ರಮಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ. ಆರ್ ಅಶೋಕ್ ಅವರಿಗೆ ಆಹ್ವಾನ ಇರಲಿಲ್ಲ. ಇದು ಬೇಸರಕ್ಕೆ ಕಾರಣ ಆಗಿತ್ತು. ಬೆಂಗಳೂರಿನ ಶಾಸಕರು ಪ್ರತಿಪಕ್ಷದ ನಾಯಕರು ಆಗಿರುವಂತ ಅಶೋಕ್ ಅವರಿಗೆ ಆಹ್ವಾನ ಇರಲಿಲ್ಲ. ಶಿಕಾರಿಪುರದ ಶಾಸಕ ವಿಜೇಂದ್ರ ಅವರಿಗೆ ಆಹ್ವಾನ ಇತ್ತು. ಇದ್ಯಾವುದಿದು ಕತೆ?
ಈ ಲಾಜಿಕ್ಕೇ ಅರ್ಥ ಆಗ್ತಾ ಇಲ್ಲ ಅನ್ನುವಂಥದ್ದು ಬಿಜೆಪಿಗರಲ್ಲೇ ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗಿತ್ತು. ಎಸ್ಪೆಷಲಿ ಆರ್ ಅಶೋಕ್ ಅವರ ಅಸಮಾಧಾನಕ್ಕೆ, ಬೇಸರಕ್ಕೆ ವಿಚಾರ ಕಾರಣ ಆಗಿತ್ತು. ಆದರೆ ಫೈನಲಿ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ ಅವರಿಗೆ ಆಹ್ವಾನ ನೀಡಲಾಗಿದೆ. ಪರಿಷ್ಕೃತ ಪಟ್ಟಿಯಲ್ಲಿ ವಿಪಕ್ಷ ನಾಯಕರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಪಿಎಂ ಕಚೇರಿಗೆ ಸಂಪರ್ಕಿಸಿ ಬದಲಿಸಲಾಗಿದೆ. ವೇದಿಕೆ ಮೇಲೆ ವಿಪಕ್ಷ ನಾಯಕರು ಕೂಡ ಇರ್ತಾರೆ ಅಂತ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಸದ ಡಾಕ್ಟರ್ ಮಂಜುನಾಥ್ ಹೆಸರು ಕೂಡ ಸೇರಿಸಲಾಗಿದೆ. ಸಚಿವ ಬೈರ್ತಿ ಸುರೇಶ್ಗೂ ಕೂಡ ಅವಕಾಶವನ್ನ ಒದಗಿಸಲಾಗಿದೆ ಅಂತ ಹೇಳಿದ. ನೋಡಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾಗೆ ಪ್ರಧಾನಮಂತ್ರಿ ಕಚೇರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟು ನಿನ್ನೆ ತಡರಾತ್ರಿನೂ ಕೂಡ ನಾವು ಚರ್ಚೆ ಮಾಡಿ, ನಿನ್ನೆ ತಡರಾತ್ರಿ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಗೆ ಮಾತನಾಡಿದ ನಂತರದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾವು ವಿನಂತಿಯನ್ನು ಮಾಡಿದೆ. ಅವರು ಕೂಡ ಪ್ರಯತ್ನ ಮಾಡಿ ಆರ್ ಅಶೋಕ್ ಅವರ ಹೆಸರು ಸೇರಿದೆ. ಅವರು ಕೂಡ ವೇದಿಕೆ ಮೇಲೆ ಇರ್ತಾರೆ. ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಬಹುಶಃ ಅಲ್ಲೇನೋ ಕಮ್ಯುನಿಕೇಷನ್ ಗ್ಯಾಪಿಂದ ಆಗಿರುವಂಥದ್ದು. ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ನಾಯಕರುಗಳು, ಎಲ್ಲ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆಯೂ ಕೂಡ ಇಂದಿನ ಮೋದಿಜಿಯವರ ಈ ಭೇಟಿ ಎದುರು ನೋಡ್ತಾ ಇದ್ದೇವೆ. ಭಾಳ ಸಂತೋಷ ನಾವು ಕಾಯ್ತಾ ಇದ್ದೇವೆ. ನೋಡಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾಗೆ ಪ್ರಧಾನಮಂತ್ರಿ ಕಚೇರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟು ನಿನ್ನೆ ತಡರಾತ್ರಿನೂ ಕೂಡ ನಾವು ಚರ್ಚೆ ಮಾಡಿ, ನಿನ್ನೆ ತಡರಾತ್ರಿ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಗೆ ಮಾತನಾಡಿದ ನಂತರದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾವು ವಿನಂತಿಯನ್ನು ಮಾಡಿದೆ. ಅವರು ಕೂಡ ಪ್ರಯತ್ನ ಮಾಡಿ ಆರ್ ಅಶೋಕ್ ಅವರ ಹೆಸರು ಸೇರಿದೆ. ಅವರು ಕೂಡ ವೇದಿಕೆ ಮೇಲೆ ಇರ್ತಾರೆ. ಯಾರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಬಹುಶಃ ಅಲ್ಲೇನೋ ಕಮ್ಯುನಿಕೇಷನ್ ಗ್ಯಾಪಿಂದ ಆಗಿರುವಂಥದ್ದು. ಆದರೆ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ನಾಯಕರುಗಳು, ಎಲ್ಲ ಕಾರ್ಯಕರ್ತರು ಮತ್ತು ರಾಜ್ಯದ ಜನತೆಯೂ ಕೂಡ ಇಂದಿನ ಮೋದಿಜಿಯವರ ಈ ಭೇಟಿ ಎದುರು ನೋಡ್ತಾ ಇದ್ದೇವೆ. ಭಾಳ ಸಂತೋಷ ನಾವು ಕಾಯ್ತಾ ಇದ್ದೇವೆ. ನೋಡಿ, ಮಾನ್ಯ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ನನಗೂ ಕೂಡ ಮೊನ್ನೆ ಮಾಹಿತಿ ಬರ್ತಾ ಇದ್ದಾಗೆ ಪ್ರಧಾನಮಂತ್ರಿ ಕಚೇರಿಗೆ ಅದನ್ನು ಮಾಹಿತಿಯನ್ನು ಕೊಟ್ಟು ನಿನ್ನೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ನಾವು ಗಮನಿಸ್ತಾ ಇದ್ವಿ, ಯಾವಾಗ ಅಶೋಕ್ ಅವರ ಹೆಸರನ್ನ ಕೈ ಬಿಡಲಾಗಿತ್ತು, ಭಾರೀ ಚರ್ಚೆಗೆ ಕಾರಣ ಆಗಿತ್ತು. ಪ್ರತಿಪಕ್ಷದ ನಾಯಕರಾಗಿರುವಂಥವರು, ಬಿಜೆಪಿಯವರೇ ಹಿರಿಯ ನಾಯಕರು, ಬೆಂಗಳೂರು ಶಾಸಕರಾಗಿದ್ದಂಥವ್ರಿಗೆ ಆಹ್ವಾನ ಇಲ್ಲ, ಶಿಕಾರಿಪುರದ ಶಾಸಕರಿಗೆ ಆಹ್ವಾನ ಇದೆ. ಇದು ಯಾವ ಲೆಕ್ಕ, ಇದು ಯಾವ ರೀತಿ ಅರ್ಥನೇ ಆಗ್ತಿಲ್ವಲ್ಲ ಅನ್ನೋದ್ರ ಬಗ್ಗೆ ಬಿಜೆಪಿಯಲ್ಲೇ ಚರ್ಚೆ ಮಾಡಿದ್ದಿದೆ ಕಾರ್ಯಕರ್ತರು. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಳ್ತಿರ್ತಾರಲ್ಲ, ಹತ್ತು ಕರೆದು ಔತಣ ಕೊಡಿಸ್ಕೊಂಡ್ರು ಅಂತ ಹೇಳಿ, ಆ ರೀತಿಯ ಪರಿಸ್ಥಿತಿ ಬಂತು ಅಶೋಕ್ ಅವ್ರಿಗೆ. ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿ ಅವರಿಗೆ ಮತ್ತೆ ಹೆಸರು ಸೇರಿಸಿ ಕರೆಸ್ಕೊಳ್ಳುವಂಥದ್ದ. ವಿಪಕ್ಷ ನಾಯಕರಾಗಿ, ಬಿಜೆಪಿಯ ಹಿರಿಯ ನಾಯಕರಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕಾಗಿತ್ತು. ಯಾಕೆ ಸಿಗಲಿಲ್ಲೋ ಗೊತ್ತಿಲ್ಲ. ಈಗ ಸ್ಪಷ್ಟನೆ ಅಂತೂ ಸಿಕ್ಕಿದೆ. ಏನು ಹೇಳ್ತೀರಿ ಬಗ್ಗೆ? ಶ್ರೀಪಾದ್, ಸಾಂವಿಧಾನಿಕ ಹುದ್ದೆಯ ಪ್ರಕಾರ ಒಂದು ಪ್ರತಿಪಕ್ಷ ನಾಯಕರ ಸ್ಥಾನ ಅಂತಂದು ಹೇಳಿದ್ರೆ ಅದು ಸಹಜವಾಗಿ ಸಾಂವಿಧಾನಿಕ ಹುದ್ದೆ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದು ಹೇಳಿದ್ರೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅದು ಪ್ರೋಟೋಕಾಲನ್ನು ಫಾಲೋ ಮಾಡಬೇಕಾದಂತಹ ಪರಿಸ್ಥಿತಿ ಇರಲೇಬೇಕು, ಫಾಲೋ ಮಾಡಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲಿ ಈಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೆಸರನ್ನು ಯಾಕೆ ಕೈ ಬಿಡಲಾಗಿತ್ತು ಅನ್ನೋಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದರಿಂದ ಮತ್ತೊಂದು ಸುತ್ತಿನ ರಾಜಕೀಯ ಚರ್ಚೆಗಳು ಜೋರಾಗಿ ನಡೀತಾ ಇದ್ದವು. ಕಾಂಗ್ರೆಸ್ನಲ್ಲಿ ಯಾವ ರೀತಿ ಬಣ ಬಡದಾಟ ಇತ್ತು, ಅದೇ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಬಣ ಬಡಿದಾಟ ಮೊದಲಿಂದನೂ ಕೂಡ ಸಾಕಷ್ಟು ಜೋರಾಗಿ ನಡೀತಾ ಇರುವಂಥದ್ದು. ಅದರ ಮುಂದುವರೆದ ಎಫೆಕ್ಟ್ ಕೂಡ ಇದಾಗಿರ್ಬೋದು ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಒಂದು ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಾರೆ ಮತ್ತು ಮೊದಲ ಬಾರಿಗೆ ಶಾಸಕರಾಗಿರ್ತಾರೆ. ಅವ್ರಿಗೂ ಕೂಡ ವೇದಿಕೆ ಮೇಲೆ ಅವಕಾಶ ಸಿಕ್ಕುತ್ತೆ. ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದ್ದಾಗಲೂ ಕೂಡ ಸ್ಥಳೀಯ ಮಟ್ಟದಲ್ಲಿ ನೋಡುವಂಥದ್ದಾದರೆ ಸಹಜವಾಗಿ ಪ್ರತಿಪಕ್ಷ ನಾಯಕರಿಗೂ ಕೂಡ ಅವಕಾಶ ಕೊಡಬೇಕಾಗಿತ್ತು. ಆದರೆ ಆ ಒಂದು ಅಚಾತುರ್ಯ ಆಗಿದೆ ಅನ್ನುವಂಥ ಕೊನೆಯ ಮೂಮೆಂಟಲ್ಲಿ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸಾಕಷ್ಟು ಬೇಸರವನ್ನು ಕೂಡ ತಮ್ಮ ಆಪ್ತ ವಲಯದಲ್ಲಿ ಹೊರಹಾಕಿರುವಂಥದ್ದು. ಒಟ್ಟಿನಲ್ಲಿ ಆಗಿರುವಂತಹ ಎಡವಟ್ಟನ್ನು ಸರಿ ಮಾಡಿಕೊಳ್ಳೋ ರೀತಿಯಲ್ಲಿ ಪ್ರಯತ್ನಗಳು ಈಗ ಮಾಡ್ತಾ ಇದ್ದಾಗಲೂ ಕೂಡ ಬಿಜೆಪಿ ಒಳಗಡಿನ ಈ ಒಂದು ಆಂತರಿಕ ಕದನ ಏನಿದೆ ಇದು ಯಾಕೋ ಇನ್ನು ನಿಲ್ಲುವಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ ಹನುಮಂತ್.
ಇನ್ನು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಮೋದಿಯವರು ಎಂಟ್ರಿ ಕೊಡ್ತಾ ಇದ್ದಂಗೆ ಹೂವಿನ ಅಲಂಕಾರ ಅವರನ್ನ ಸ್ವಾಗತಿಸುತ್ತೆ. ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಭರದ ಸಿದ್ಧತೆಗಳು ಅಲ್ಲಿ ಆಗಿತ್ತು. ಪ್ರವೇಶ ದ್ವಾರಕ್ಕೆ ಹೂವಿನ ಅಲಂಕಾರ ಇತ್ಯಾದಿ ವಿಶೇಷವಾಗಿ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಎಲ್ಲವೂ ರೆಡಿ ಆಗಿರೋದು. ನೋಡಿ ಏನು ಅದ್ಭುತವಾಗಿ ರೆಡಿ ಆಗಿದೆ ಅಂತ ಹೇಳಿ. ರಾಗಿಗುಡ್ಡದ ಮೆಟ್ರೋ ನಿಲ್ದಾಣ ಇದು. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಗಳು. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಕ್ಷಣಗಣನೆ ಒಂದು ಕಡೆ, ಮತ್ತೊಂದು ಕಡೆ ತಾವು ಗಮನಿಸ್ತಾ ಇರುವಂಥದ್ದು ವಿವಿಧ ಪುಷ್ಪಗಳಿಂದ ಅಲಂಕಾರ ಆಗಿರುವಂಥದ್ದು. ಶ್ವಾನದಳ ಅಲ್ಲಿ ಬಂದು ತಪಾಸಣೆಯನ್ನು ನಡೆಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬರೋಣ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಹಳದಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಮೆಟ್ರೋ ಮಾರ್ಗದ ಪ್ರವೇಶ ದ್ವಾರವನ್ನು ಮಧುವನ ಗೀತೆಯಂತೆ ಈಗ ಶೃಂಗಾರ ಮಾಡಿರುವಂಥದ್ದು. ವಿವಿಧ ಬಣ್ಣಗಳನ್ನು ಹಾಕುವ ಮೂಲಕ ಈ ಒಂದು ಭಾಗವನ್ನು ಶೃಂಗಾರ ಮಾಡಲಾಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಒಂದು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾರೆ. ಬಂದ ನಂತರದಲ್ಲಿ ನೇರವಾಗಿ ಮೇಲ್ಭಾಗದಲ್ಲಿರುವಂತಹ ಈ ಮೆಟ್ರೋ ಟ್ರ್ಯಾಕ್ನ ಬಳಿ ಹೋಗಿ ಈ ಒಂದು ಹಸಿರು ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಲಿದ್ದಾರೆ. ಯಾಕಂದರೆ 3 ವರ್ಷಗಳಿಂದ ಈ ಒಂದು ಮೆಟ್ರೋ ಕಾಮಗಾರಿ ಕಂಪ್ಲೀಟ್ ಆಗಿದ್ದು ಆದರೂ ಕೂಡ ಉದ್ಘಾಟನೆ ಆಗಿರಲಿಲ್ಲ. ಇದೀಗ ಉದ್ಘಾಟನೆ ಆಗುವಂತಹ ಸೌಭಾಗ್ಯ ಈ ಭಾಗಕ್ಕೆ ಬಂದಿದೆ. ಒಟ್ಟು 19.15 ಕಿಲೋಮೀಟರ್ ಉದ್ದದ ಈ ಒಂದು ಹಳದಿ ಮೆಟ್ರೋ ಮಾರ್ಗವನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಒಟ್ಟು 16 ಮೆಟ್ರೋ ನಿಲ್ದಾಣಗಳು ಬರುವಂತಹ ಈ ಒಂದು ಹಳದಿ ಮಾರ್ಗದಲ್ಲಿ ನಿತ್ಯವೂ ಕೂಡ 30 ರಿಂದ 40 ಸಾವಿರ ಜನ ಆರಂಭಿಕ ದಿನಗಳಲ್ಲಿ ಸಂಚಾರ ಮಾಡುವಂತಹ ನಿರೀಕ್ಷೆನ ಈಗ ನಮ್ಮ ಮೆಟ್ರೋ ಇಟ್ಟಿರುವಂಥದ್ದು. 7,500 ಕೋಟಿ ವೆಚ್ಚದ ನಿರ್ಮಾಣವಾಗಿರುವಂತಹ ಈ ಒಂದು ಮಾರ್ಗದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ನಿಲ್ದಾಣ ಅತ್ಯಂತ ಪ್ರಮುಖವಾದಂತು. ಯಾಕಂದರೆ ಸಾಕಷ್ಟು ಜನ IT-BT ಎಂಪ್ಲಾಯಿಗಳು ಸಂಚಾರ ಮಾಡುವಂತಹ ಭಾಗ ಅದು. ಇಂತಹ ಒಂದು ಮೆಟ್ರೋ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹಳದಿ ಮೆಟ್ರೋ ಮಾರ್ಗವನ್ನು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕೆ ಬೇಕಾದಂತಹ ಸರ್ವ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಳ್ಳಲಾಗ್ತಿರುವಂಥದ್ದು. ಒಂದು ಕಡೆ SPG ಅಧಿಕಾರಿಗಳು ಸರ್ವ ರೀತಿಯ ಒಂದು ಭದ್ರತಾ ದೃಷ್ಟಿಯಿಂದ ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯ ಪೊಲೀಸರು ಕೂಡ ಏನು ಭದ್ರತಾ ದೃಷ್ಟಿಯಿಂದ ಬೇಕಾದಂತಹ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಒಂದು ಹೂವಿನ ಅಲಂಕಾರ ಮಾಡುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಬಿಜೆಪಿಗರು ಸಜ್ಜಾಗಿದ್ದಾರೆ. ರಸ್ತೆಯುದ್ದಕ್ಕೂ ಬಿಜೆಪಿ ಬಾವುಟ ಅಳವಡಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅಳವಡಿಸಿರುವಂಥದ್ದು. ಮೋದಿಗೆ ಸ್ವಾಗತ ಕೋರೋದಕ್ಕೆ ಬಿಜೆಪಿ ನಾಯಕರು ಕಾತರದಿಂದ ಕಾಯುತ್ತಿದ್ದಾರೆ. ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋದು. ಅದರಲ್ಲೂ ಬಿಜೆಪಿ, ನೀವು ಇಡೀ ಬೆಂಗಳೂರನ್ನ ಇವತ್ತು ಗಮನಿಸ್ತಾ ಇರಬಹುದು. ಆಚೆ ಬಂದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಕಡೆನೂ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇವೆ. ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸುವ ಬಂಟಿಂಗ್ ಬ್ಯಾನರ್ಗಳು ಯಾವ ರೀತಿ ಈಗಾಗಲೇ ಅಬ್ಬರಿಸ್ತಾ ಇವೆ ಅಂತಂದ್ರೆ, ಮೋದಿ ಅವರಿಗೆ ಸ್ವಾಗತ, ಪ್ರಧಾನಿ ಮೋದಿ ಅವರಿಗೆ ಸ್ವಾಗತ ಅಂತ ಹೇಳಿ ಸಿಕ್ಕಾಪಟ್ಟೆ ಫ್ಲೆಕ್ಸ್ ಬ್ಯಾನರ್ಗಳು. ನೋಡಿ ಈ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಎಲ್ಲ ಕಡೆನೂ ಇದೇ ರೀತಿ ಇದೆ. ಪ್ರಧಾನಿ ಮೋದಿ ಅವರು ಸಂಚರಿಸುವ ರಸ್ತೆಯುದ್ದಕ್ಕೂ ಬಿಜೆಪಿ ಬಾವುಟಗಳು ರಾರಾಜಿಸ್ತಾ ಇವೆ, ಬ್ಯಾನರ್ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ. ಪ್ರಧಾನಿ ಮೋದಿ ಮೇನಿಯಾ ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ. ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇರುವ ಹಿನ್ನೆಲೆ ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ, ಎಲ್ಲ ಕಡೆನೂ ಕೇಸರಿಮಯ. ಪೊಲೀಸರಂತೂ 10,000 ಪೊಲೀಸರು, 10,000ಕ್ಕೂ ಹೆಚ್ಚು ಪೊಲೀಸರು, 100 ಇನ್ಸ್ಪೆಕ್ಟರ್ಸ್. ಮಧುವಣ್ಣ ಎಲ್ಲಿದೆ?
ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿ ಇರುವ ಚಿತ್ರಣವನ್ನ ಕ್ಯಾಮ್ರಾ ಪರ್ಸನ್ ಮಧುಕು ತೋರಿಸ್ತಾ ಇದ್ದಾರೆ. ಮಧುರ್ ಅವರು ತೋರಿಸ್ತಾ ಇರುವಂತ ದೃಶ್ಯದಲ್ಲಿ ಬೇಸಿಕಲಿ ನಾವು ಗಮನಿಸಬೇಕಾಗಿರೋದು ಪ್ರಧಾನಿ ನರೇಂದ್ರ ಮೋದಿರವರ ಆಗಮನಕ್ಕೆ ವಿವಿಧ ಕಲಾ ತಂಡಗಳ ನಿಯೋಜನೆ ಮಾಡಲಾಗಿರುವಂತದ್ದು. ಒಂದು ಕಡೆ ಡೊಳ್ಳು ಕುಣಿತಾ ಇದ್ರೆ, ಇದೇ ಒಂದು ಫುಟ್ಪಾತ್ನ ಮತ್ತೊಂದು ಭಾಗದಲ್ಲಿ ತಮಟೆಯನ್ನ ಕೂಡ ಈಗಾಗಲೇ ತರಿಸಿರುವಂತದ್ದು. 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿರವರು ಬರ್ತಾರಾದ್ರೂ ಕೂಡ ಈ ಸದ್ಯದ ಮಟ್ಟಿಗೆ 9:15 ಆಗಿದೆ. 9:15 ಅಷ್ಟೊತ್ತಿಗೆನೆ ಇಲ್ಲಿ ಜನರು ಸೇರಿರುವಂತದ್ದು ತಮ್ಮ ನೆಚ್ಚಿನ ಪ್ರಧಾನ ಮಂತ್ರಿರವರನ್ನ ವೀಕ್ಷಣೆ ಮಾಡೋದಕ್ಕೆ, ರಾಜ್ಯಕ್ಕೆ ನಗರಕ್ಕೆ 2 ಕೊಡುಗೆಗಳನ್ನ ನೀಡಿರುವಂತ ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಬರ್ತಿರುವಂತ ಪ್ರಧಾನಿ ನರೇಂದ್ರ ಮೋದಿರವರನ್ನ ಮಾತನಾಡಿಸೋದಕ್ಕೆ, ಅವರ ಜೊತೆ 1 ನಿಮಿಷವಾದ್ರೂ ಅವ್ರನ್ನ ನೋಡೋದಕ್ಕೆ ಈಗ ಸಾವಿರಾರು ಜನರು ಬಿಜೆಪಿರವರು ಗುರುತು ಮಾಡಿರುವಂತ 8 ರಿಂದ 9 ಪಾಯಿಂಟ್ಗಳಲ್ಲಿ ಈಗಾಗಲೇ ಸೇರಿರುವಂತದ್ದು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕರು ಕೂಡ ಈಗಾಗಲೇ ಬಂದಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿಗೆ ಈ ಹಿಂದೆ ಪ್ರಧಾನಿ ಮೋದಿರವರು ಬಂದಂತ ಸ್ಥಳದಲ್ಲಿ ಜನರಿಗೆ ಕೊರತೆ ಇಲ್ಲ ಅನ್ನೊಂದು ಮಾತನ್ನ ಏನ್ ಹೇಳಿದ್ರು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಕರವರೆಗೂ ಮೋದಿರವರು ಮೋಡಿಯನ್ನ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಿತ್ತು, ಆ ಒಂದು ಮಾತಿಗೆ ಪೂರಕವಾಗಿ ಈ ಸದ್ಯದ ಮಟ್ಟಿಗೆ ಇಲ್ಲಿರುವಂತ ಜನರು ಸೇರಿರುವಂತ ದೃಶ್ಯವನ್ನ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂತ ಒಂದಿಷ್ಟು ಮಹಿಳೆಯರನ್ನ ಕೂಡ ಮಾತನಾಡಿಸ್ಬೇಕು. ಅಮ್ಮ, ಏನ್ ಅನ್ಸುತ್ತೆ ಇವತ್ತು ಮೋದಿರವ್ರು ಬರ್ತಾ ಇದ್ದಾರೆ? ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಅವ್ರನ್ನ ನೋಡಕ್ ಬಂದಿದ್ದೀರಾ ಅಥವಾ ಈ ಪ್ರೋಗ್ರಾಮ್ ಇನಾಗ್ರೇಟ್ ಮಾಡ್ತಾರಲ್ಲ ಅದನ್ನ ನೋಡಕ್ ಬಂದಿರಾ? ಇಲ್ಲ ಸರ್, ಮೋದಿಗೋಸ್ಕರನೇ ಬಂದಿಕ್ಕೆ. ಅವ್ರು ನಮ್ಮ ದೇಶದ ಪ್ರಧಾನಿಯಾಗಿದ್ದು ನಮ್ಮ ಹೆಮ್ಮೆ ಸರ್. ಅವರು ನಮ್ಮನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿ ನಿಲ್ಸಿದ್ದಾರೆ. ಇವತ್ತು ಭಾರತದ ಏನ್ ಪರಿಸ್ಥಿತಿ ಇದೆಯೋ ಅದಕ್ಕೆ ಮುಖ್ಯ ಕಾರಣ ಮೋದಿ ಸರ್. ಮೋದಿ ಇಲ್ಲ ಅಂದಿದ್ರೆ ನಮ್ಮ ಭಾರತ ಈ ಮಟ್ಟಕ್ಕೆ ಬರೋಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಸರ್. ನಮ್ಮ ರಾಷ್ಟ್ರನ ಅವರು ಸಾಲದಿಂದ ಮುಕ್ತ ಮಾಡಿದ್ದಾರೆ. ಅಂಥವ್ರನ್ನ ನಾವು ನೋಡೋದ ಪುಣ್ಯ ಅಲ್ಲ. ಅದಕ್ಕೋಸ್ಕರ ಅವ್ರನ್ನ ನೋಡೋಕ್ಕೋಸ್ಕರ ಪ್ರತಿ ಸರ್ತಿ ಬಂದಾಗಲೂ ನಾವು ಬಂದು ನೋಡ್ಕೊಂಡು ಹೋಗ್ತೀವಿ ಅವ್ರನ್ನ. ಅವ್ರು ನೋಡಕ್ ಬನ್ನಿ, ಅವ್ರು ಒಳ್ಳೆ ಪ್ರಧಾನ ಮಂತ್ರಿ, ಅವರೇ ಬರ್ಬೇಕು, ಅವರೇ ಮುಂದೆ ಆಡಳಿತ ನಡೆಸಬೇಕು. ತುಂಬಾ ಚೆನ್ನಾಗಿದೆ. ಮೋದಿ ನಮ್ಮ ಭಾರತದ ಹೆಮ್ಮೆ. ನಮ್ಮ ಭಾರತದ ಹೆಮ್ಮೆಯಾಗಿರುವಂತಹ ಪ್ರಧಾನಿ ನರೇಂದ್ರ ಮೋದಿರವ್ರನ್ನ ನೋಡೋದಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಇಲ್ಲಿರುವಂತ ಒಂದಿಷ್ಟು ವ್ಯಕ್ತಿಗಳನ್ನ ಕೂಡ ಮಾತಾಡಿಸ್ಬೇಕು. ಸರ್, ಹೇಳಿ, ನೀವು ಏನ್ ಅನ್ಸುತ್ತೆ ಇವತ್ತು ಮೆಟ್ರೋ ಲೈನ್ ಇನಾಗ್ರೇಟ್ ಆಗ್ತಾ ಇದೆ, ಅದ್ರ ಜೊತೆಗೆ ವಂದೇ ಭಾರತ್ ಇನಾಗ್ರೇಟ್ ಆಗ್ತಾ ಇದೆ? ಆಕ್ಚುಲಿ ನಮ್ಮ ಬೆಂಗಳೂರು ನಗರಕ್ಕೆ ಮೆಟ್ರೋ ಇನ್ನೂ ಬೇಗ ಆಗಬೇಕಾಗಿತ್ತು. ಇಲ್ಲೂ ಟ್ರಾಫಿಕ್ ಸಿಟಿಲಿ ತುಂಬಾನೇ ಜಾಸ್ತಿ ಆಗಿದೆ. ಮತ್ತೆ ಮೆಟ್ರೋ ಅಷ್ಟು ಅನುಕೂಲ ಬೇರೆ ಯಾವ್ದ್ರಲ್ಲೂ ಹೋಗಲ್ಲ, ಸ್ವಂತ ಕಾರಲ್ಲೂ ಹೋಗಲ್ಲ. ಸಾರ್ವಜನಿಕರು ಮೆಟ್ರೋ ಯೂಸ್ ಮಾಡಬೇಕು ಅಂದರೆ ಮೆಟ್ರೋ ಕನೆಕ್ಟಿವಿಟಿ ಜಾಸ್ತಿ ಆಗಬೇಕು. ಹಾಗಾಗಿ ಎಲ್ಲೋ ಲೈನು ಕಾಮಗಾರಿ ಮುಗಿದು ಸುಮಾರು 2-3 ವರ್ಷದಿಂದ ಪೆಂಡಿಂಗ್ ಇತ್ತು. ಇವತ್ತು ಮಾಡ್ತಾ ಇರೋದು ತುಂಬ ಸಂತೋಷ ಆಗಿದೆ. ಮೋದಿಯವರ ನೇತೃತ್ವದಲ್ಲಿ ಭಾರತದಲ್ಲಿ ಎಲ್ಲ ರೀತಿಯ ಸಾರಿಗೆ ವ್ಯವಸ್ಥೆ ಇದೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಹಾಗಾಗಿ ಇವತ್ತು ಇದು ಇನಾಗ್ರೇಷನ್ ಆಗ್ತಾ ಇರೋದು ಮತ್ತು ವಂದೇ ಭಾರತ್ ಇದಾಗ್ತಾ ಇರೋದು ತುಂಬ ಸಂತೋಷ ತಂದಿದೆ. ಹಾಗಾಗಿ ಮೋದಿಯವರಿಗೆ ವೆಲ್ಕಮ್ ಮಾಡಿ ಅವ್ರಿಗೆ ಒಂದು ಇದು ಕೊಡಬೇಕು, ಸ್ವಾಗತ ಕೊಡಬೇಕು ಅಂತ ಬಂದಿದ್ದೀವಿ. ನಮಗೆ ಸರ್, ನಮ್ಮ ದೇಶದ ಪ್ರಧಾನಿ ಅನ್ನೋದಕ್ಕಿಂತ ಅವರು ಒಬ್ಬ ದೇವಮಾವನ ಅನ್ನೋದಕ್ಕೆ ಅದು ತಪ್ಪಿಲ್ಲ ಸರ್. ನಾವೆಲ್ಲ ಹಿಂದೂಗಳು ಇಷ್ಟು ಲೆವೆಲ್ ಆಗಿ ಎದೆ ತಟ್ಟು ನಿಂತ್ಕೊಳ್ಳೋಕೆ ಕಾರಣ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಇರಲಿಲ್ಲ ಅಂದರೆ ಇಷ್ಟು ಅಭಿವೃದ್ಧಿ, ರಾಮ ಮಂದಿರ, ಆರ್ಟಿಕಲ್ 370 ಇವೆಲ್ಲ ನಾವು ಕನ್ಸಲ್ಲೂ ಅನ್ಕೊಂಡ್ರಲ್ಲ ಇದೆಲ್ಲ ಆಗತ್ತೆ ಅಂತ. ಆ ಒಬ್ಬ ವ್ಯಕ್ತಿ ಮಾಡಿದ ಕೆಲಸ ಇವಾಗ ನಾವೆಲ್ಲರೂ ಎದೆ ತಟ್ಟು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಆಗಿದೆ. ಇನ್ನು ಮುಂದಕ್ಕೂ ನಮ್ಮ ಪೀಳಿಗೆ ಚೆನ್ನಾಗಿರುತ್ತೆ. ಸ್ಪೆಷಲಿ ಎಲ್ಲೋ ಲೈನ್ ಆಗಿದ್ದಕ್ಕೂ ಮೇಜರ್ ಇಂಪಾರ್ಟೆಂಟು. ಕಾಂಗ್ರೆಸ್ ಗೌರ್ಮೆಂಟ್ ತುಂಬ ಡಿಲೇ ಮಾಡ್ತಿತ್ತು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕಮೆಂಟ್ ಮಾಡಿದ್ರು, ಡಿಲೇ ಮಾಡ್ತಾ ಇದ್ದಾರೆ. ತೇಜಸ್ವಿ ಕಮೆಂಟ್ ಮಾಡಿದ್ರು, ಬಟ್ ತೇಜಸ್ವಿ ಅವರು ಕರೆಕ್ಟಾಗಿ ಹೇಳಿದ್ರು, ಇನ್ನೂ ಡಿಲೇ ಮಾಡಿ ಯಾರಿಗೂ ಉತ್ತರ ಮಾಡಬೇಕಾಗಿದೆ. ಬೇಗ ಕೆಲಸ ಆಗಬೇಕು. ಅವರೇ ಶಂಕುಸ್ಥಾಪನೆ ಅವರೇ ಮಾಡಬೇಕು, ಇನಾಗ್ರೇಷನ್ ಅವರೇ ಮಾಡಬೇಕು. ಆ ಕೆಲಸ ಆಗಬೇಕಾಗಿತ್ತು. ಬಟ್ ಇಂದಿರಾ ಗಾಂಧಿ ಗೌರ್ಮೆಂಟ್ ಅಲ್ಲಿತ್ತು. ಇಂದಿರಾ ಗಾಂಧಿ ಅವ್ರು ಮಾಡ್ರೆ ಮನಮೋಹನ್ ಸಿಂಗ್ ಮಾಡೋದು, ಆ ಕೆಲಸ ಆಗಬಾರ್ದು. ನರೇಂದ್ರ ಮೋದಿ ಅವ್ರ ಟಾರ್ಗೆಟ್ ಅನ್ನು ಅವರೇ ಶಂಕುಸ್ಥಾಪನೆ ಮಾಡಬೇಕು, ಅವರೇ ಇನಾಗ್ರೇಷನ್ ಮಾಡಬೇಕು. ಆಡಿಗೆ ಚೆನ್ನಾಗಿ ನಡೀತಾ ಇದೆ ಅನ್ನೋದು ನಮ್ಮ ನಂಬಿಕೆ. ಮತ್ತೊಂದು ಕಡೆಗೆ ನಾವು ಗಮನಿಸಬೇಕಾಗಿರೋದು ಖಂಡಿತವಾಗಿಯೂ ಆ ಒಂದು ಭಾಗಕ್ಕೆ ಕರೆದುಕೊಂಡು ಹೋಗ್ತೇನೆ. ಅಲ್ಲಿ ಈಗಾಗಲೇ ಒಂದು ಭಾಗದಲ್ಲಿ ಡೊಳ್ಳು ಕುಣಿತಾ ಇತ್ತು, ಮತ್ತೊಂದು ಭಾಗದಲ್ಲಿ ತಮಟೆ ವಾದ್ಯವನ್ನ ತರಿಸಲಾಗಿರುವಂಥದ್ದು, ಮತ್ತೊಂದು ಅದಕ್ಕಿಂತ ಮುಂದೆ ಹೋದರೆ ಕೇರಳದ ಪ್ರಸಿದ್ಧವಾದ ಚಂಡೆ ವಾದ್ಯವನ್ನ ಕೂಡ ಧರಿಸಲಾಗಿದೆ. ಈ ಸದ್ಯದ ಮಟ್ಟಿಗೆ ಈ ಜಾಗದಲ್ಲಿ ಅಂದ್ರೆ ಮೋದಿರವರು ಸಾಗುವ ಮಾರ್ಗದ ಉದ್ದಕ್ಕೂ ಹಬ್ಬದ ವಾತಾವರಣವನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ವ್ಯವಸ್ಥೆಯನ್ನ ಗಮನಿಸಬೇಕು. ಅದ್ಭುತವಾದಂತಹ ವ್ಯವಸ್ಥೆಯನ್ನ
ಪೊಲೀಸರು ಈ ಬಾರಿ ಕಲ್ಪಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಎಲ್ಲಿಯೂ ಕಿರಿಕಿರಿ ಆಗಬಾರ್ದು, ಟ್ರಾಫಿಕ್ಗೆ ಸಮಸ್ಯೆ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ಈ ಒಂದು ತಮಟೆ ವಾದ್ಯಗಳನ್ನು ಕೂಡ ಮತ್ತೊಂದು ಭಾಗದಲ್ಲಿ ಇರಿಸಿರುವಂತದ್ದು. ತಮಟೆ ವಾದ್ಯದವ್ರನ್ನು ಕೂಡ ಮಾತನಾಡಿಸ್ಬೇಕು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಎಲ್ಲಾ ಕಡೆ ಪ್ರೋಗ್ರಾಮ್ಗಳಿಗೆ ಹೋಗ್ತೀರಾ, ಆದ್ರೆ ಮೋದಿಗೆ ಸೇರುವಂತ ಜನ ಬೇರೆ ಕಡೆ ಸೇರ್ತಾರ ಇಲ್ವಾ? ಏನ್ ನೋಡ್ತೀರಾ ಕ್ರೌಡ್ ಅಲ್ಲಿ ನೀವು? ಸರ್ ಅಂದ್ರೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಜನ ಮೋದಿರವ್ರು ಸೇರಿದಾಗ ಜನ ಸೇರ್ತಾರ ಇಲ್ವಾ ನಿಮ್ಗೆ? ಏನ್ ಅನ್ಸುತ್ತೆ ಈ ತರ ಕ್ರೌಡ್ ನೋಡಿದಾಗ? ತುಂಬಾ ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತೆ. ಓಕೆ. ಇಲ್ಲಿಗೆ ತಮಟೆ ವಾದ್ಯದವರು ಕೂಡ ಹೇಳುವಂಥದ್ದು, ಮೋದಿರವರು ಸೇರುವಂತ ಜಾಗದಲ್ಲಿ ಜನ ಸೇರ್ತಾರೆ. ಇಂತಹ ಪ್ರೋಗ್ರಾಮ್ಗಳಲ್ಲಿ ನೀವು ಶುರು ಹಚ್ಕೊಳ್ಳಿ, ಜನ ಸೇರ್ತಾರೆ, ಇಲ್ಲೂ ಕೂಡ ನಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಖುಷಿ ಆಗುತ್ತೆ ಅಂತ ಮತ್ತೊಂದು ಚಿತ್ರಣವನ್ನ ಕೂಡ ತೋರಿಸ್ಬೇಕು. ಈ ಒಂದು ಓಕುಳಿಪುರಂನ ಅಂದ್ರೆ ಅಷ್ಟಪಥ ಮಾರ್ಗ ಏನಿದೆ, ಓಕುಳಿಪುರಂನಿಂದ ಟುವರ್ಡ್ಸ್ ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುವಂತ ರಸ್ತೆ ಏನಿದೆ, ಆ ರಸ್ತೆಯ ಎರಡೂ ಬದಿ ಈಗಾಗಲೇ ಜನ ಸೇರಿದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ. ಇಡೀ ರಸ್ತೆ ಕೇಸರಿಮಯ ಆಗಿದೆ. ಮತ್ತೊಂದ್ ಕಡೆ ಬಿಜೆಪಿಯ ಬಾವುಟಗಳು ಹಾರಾಡ್ತಾ ಇದ್ದಾವೆ. ಮತ್ತೊಂದ್ ಕಡೆ ಒಂದಿಷ್ಟು ಸಾಂಸ್ಕೃತಿಕ ಕಲಾ ತಂಡಗಳು ತಮ್ಮ ಪ್ರದರ್ಶನ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಪೊಲೀಸರ ಭದ್ರತೆ ಈ ಸದ್ಯದ ಮಟ್ಟಿಗೆ ದುಪ್ಪಟ್ಟಾಗಿರುವಂತದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಸಣ್ಣ ಕಿರಿಕಿರಿ ಇಲ್ಲಿ ಸೇರಿರುವಂತ ಜನರಿಗೂ ಆಗಬಾರದು, ಪ್ರಧಾನಿ ನರೇಂದ್ರ ಮೋದಿರವರ ಕಾನ್ವಾಯ್ಗೂ ಕೂಡ ಆಗಬಾರದು ಅಂತ ಈ ಒಂದು ವ್ಯವಸ್ಥೆಯನ್ನ ಪೊಲೀಸರು ಈಗಾಗಲೇ ಕಲ್ಪಿಸಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ KSR ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ, ಅವರ ಪುತ್ಥಳಿಯ ಬಳಿ, ಅವರ ಪ್ರತಿಮೆಯ ಬಳಿ ಇರುವಂತ ವ್ಯವಸ್ಥೆಯ ಚಿತ್ರಣ ಇದಾಗಿರುವಂತದ್ದು. ಕೇವಲ ಇನ್ನೇನು 1 ಗಂಟೆ ಒಳಗಡೆ ಪ್ರಧಾನಿ ನರೇಂದ್ರ ಮೋದಿರವರು ಇದೇ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿಗೆ ಬರ್ತಾರೆ. ಇದೇ ಮಾರ್ಗದಿಂದ ವಂದೇ ಭಾರತ್ ರೈಲನ್ನ ಉದ್ಘಾಟನೆ ಮಾಡ್ತಾರೆ. ಇದಾದ ನಂತರ ರಾಗಿಗುಡ್ಡದ ಬಳಿ ಒಂದು ಹಳದಿ ಮಾರ್ಗದ ಮೆಟ್ರೋ ರೈಲ್ ಏನಿದೆ ಅದರ ಉದ್ಘಾಟನೆಯನ್ನ ಮಾಡ್ತಾರೆ. ಅದಾದ ನಂತರ BMRCL ಎಂಪ್ಲಾಯಿಗಳನ್ನ ಉದ್ದೇಶಿಸಿ ಅವರು ಮಾಡಿರುವಂತಹ ಕೆಲಸವನ್ನ ಶ್ಲಾಘಿಸಿ ಅದಾದ ನಂತರ ವಾಪಸ್ ಬೆಂಗಳೂರಿಗೆ ಬೀಳ್ಕೊಟ್ಟು ಪ್ರಧಾನಿ ಮೋದಿರವರು ತೆರಳುವಂತ ನಿರೀಕ್ಷೆ ಹಾಗೂ ಪ್ಲಾನ್ ಈ ಸದ್ಯದ ಮಟ್ಟಿಗೆ ಇರುವಂತದ್ದು. ಬ್ಯಾಕ್ ಟು ಯು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಬೆಂಗಳೂರಿಗೆ ಆಗಮಿಸ್ತಿರುವಂಥ ಹಿನ್ನೆಲೆಯಲ್ಲಿ ಅವರ ಸ್ವಾಗತಕ್ಕಾಗಿ ಬಿಜೆಪಿಯ ಭರ್ಜರಿ ಸ್ವಾಗತ ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು ಸಹಜವಾಗಿ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರು ನೋಡಲಿಕ್ಕೆ ಜನಸಾಮಾನ್ಯರು ಕೂಡ ಸೇರ್ತಾರೆ. ಈ ಒಂದು ನಾನಿವತ್ತು ಚಾಲುಕ್ಯ ಸರ್ಕಲ್ ಬಳಿ ಇರುವಂಥ ಒಬ್ಬ ವಿಶೇಷ ವ್ಯಕ್ತಿ ಇಲ್ಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ಇಟ್ಕೊಂಡು ಅವರನ್ನು ನೋಡಲಿಕ್ಕೆ ಕಾತರವಾಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ? ಮೊಹಮ್ಮದ್ ಗೌಸ್, ಶಿವಾಜಿನಗರದಿಂದ ಬಂದಿದ್ದೀನಿ ಸರ್. ನಾವು ಬಂದ್ಬಿಟ್ಟು ಮೋದಿಜಿಗೆ ನೋಡೋಕ್ಕೆ ಫಸ್ಟಿಗೆ ಮುಂಚೆ ನೋಡಿದ್ದೀನಿ, ವಿಧಾನಸೌಧ ಹತ್ರ ನೋಡಿದ್ದೀನಿ, ಜಯಮಹಲ್ ಇದರಲ್ಲಿ ಹೇಳಿ ಮೇಕ್ರಿ ಸರ್ಕಲ್ ಹತ್ರ ನೋಡಿದ್ದೀನಿ. ಒಳ್ಳೆಯ ವ್ಯಕ್ತಿ. ಈ ಥರ ವ್ಯಕ್ತಿ ನಾವು ನೋಡೋಕ್ಕೆ ಬೇಕಂದರೆ ಭಾಳ ಇಷ್ಟ ಆಗ್ತಿದೆ. ನಾವು ಬಂದ್ಬಿಟ್ಟು ಈಗ ಮೋದಿಜಿ ಅವ್ರು ಹೇಳಿರೋದು ಮಾತಿಗೆ ನಮ್ಮ ಹಿಂದೂ ಆಗಲಿ ಮುಸ್ಲಿಮ್ ಆಗಿ ಅವ್ರು ಮಾತು ಹೇಳಿದ್ದಾರೆ. ಏಕ್ ಹಾತ್ ಮೇ ಖುರಾನ್ ಶರೀಫ್, ಏಕ್ ಹಾತ್ ಮೇ ಲ್ಯಾಪ್ಟಾಪ್. ಆ ಮಾತು ಹೇಳಿರೋದಾಗೆ ನಮ್ಮ ಅಲ್ಪಸಂಖ್ಯಾತ ಅವರು ಖುಷಿ ಆಗಬೇಕು. ಇವತ್ತು ತನಕ ಯಾರು CM, ಯಾರು ಫಸ್ಟ್ CM, ಫಸ್ಟ್ PM ಈ ಥರ ಮಾತಾಡಿರೋದು. ಈ ಮಾತಿಗೆ ನಾವೆಲ್ಲ ಒಳ್ಳೆಯ ವ್ಯಕ್ತಿ. ನಾವು ಎಲ್ಲ ಅವ್ರಿಗೆಲ್ಲ ಧನ್ಯವಾದಗಳು ಹೇಳಬೇಕು. ಈ ಮೆಟ್ರೋಕ್ಕೆ ಕೆಲಸ ಮಾಡ್ತಾರೆ. ಇವತ್ತು ತನಕ ಯಾರು ಮೆಟ್ರೋಗೆ ಫಸ್ಟ್ ಮಾಡಿ ಇರಬೇಕು, ಇಲ್ಲ ಅಂದ್ಬಿಟ್ಟು ಹೇಳೋಕ್ಕಾಗೋದಿಲ್ಲ, ನಾವು ಸಾಧ್ಯನೇ ಇಲ್ಲ. ಈಗ ಮಾಡಿರೋದು ಇವತ್ತು ತನಕ ಈ ಮಾಡಿರೋದು ಕೆಲಸ, ಇದು ವಂದೇ ಭಾರತ್ ಕೆಲಸ ಎಲ್ಲರಿಗೂ ಇವತ್ತು ಜೈ ಹೇಳಬೇಕಾಗ್ತದೆ. ಯಾಕೆಂದರೆ ಈ ಕೆಲಸ ಮಾಡೋದು ಯಾರಿಗೆ ಶಕ್ತಿ ಇಲ್ಲ. ಈ ಬಂದ್ಬಿಟ್ಟು ಶಕ್ತಿ
ಬಂದಿರೋದು ಒಂದೇ ವ್ಯಕ್ತಿಗೆ. ನಾವು ನೋಡಿದ ತನಕ ಇವತ್ತು ತನಕ ಶಕ್ತಿ ಒಂದು ಆತ್ಮೀಯ ಖುರಾನ್ ಶರೀಫ್ ಆತ್ಮೀಯ ಟಾಪ್ ಅಂದರೆ ಭಾಳ ಇದು ನಮ್ಮವ್ರಿಗೆ ಅಲ್ಪಸಂಖ್ಯಾತ ಅವರೆಲ್ಲ ಖುಷಿ ಆಗಬೇಕು. ಬಿಜೆಪಿ ಅಲ್ಪಸಂಖ್ಯಾತರ ವಿರೋಧಿ ಅನ್ನೋದು ಕಾಂಗ್ರೆಸ್ ಹೇಳುತ್ತೆ. ಆಮೇಲೆ ಪ್ರಧಾನಮಂತ್ರಿ ಅವ್ರಿಗೂ ಕೂಡ ಕಾಂಗ್ರೆಸ್ನವರು ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ವೋಟ್ ಬ್ಯಾಂಕ್ ಬೇಕು ಅವ್ರಿಗೆ, ವೋಟ್ ಬೇಕು ಅಷ್ಟೇ. ವೋಟ್ ಹಾಕಿ ಆಮೇಲೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳಿ ಅಷ್ಟೇ. ಮೋದಿಜಿ ಕೆಲಸ ಒಳ್ಳೆ ಮಾಡಿದ್ದಾರೆ, ಅವ್ರು ಜಾಗೃತಾರೆ. ನೀವು ಕೆಲಸ ಮಾಡಿರೋದು ವೋಟ್ಗೆ ಫೈಟ್ ಮಾಡಿ ಕೆಲಸ ಮಾಡೋಕ್ಕೆ ಬಿಡಿ. ಇವತ್ತು ಏನು ಕಾಂಗ್ರೆಸ್ ಬರೀ ಹೇಳಿದ್ದಾರೆ, ಈ ಥರ ಮಾಡಿ ಈ ಥರ ಮಾಡ್ತೀನಿ, ಏನೂ ಮಾಡಿಲ್ಲ. ಅಲ್ಪಸಂಖ್ಯಾಕ ಏನು ಮಾಡೋದಿಲ್ಲ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.